ನಾವು ಪ್ರಾರ್ಥನೆಯನ್ನು ಪರಿಸ್ಥಿತಿಗೆ ತಕ್ಕ ಹಾಗೆ ಈಗ ಮಾಡ್ತಾ ಇದ್ದೀವಿ. ನಾನೇನು ಹೇಳ್ತೀನಿ ಅಂದರೆ, ಪ್ರಾರ್ಥನೆ ಮಾಡೋದಕ್ಕೆ ನೀವು ಕಲ್ತ್ಕೊಂಡ್ಬಿಟ್ರೆ ಪರಿಸ್ಥಿತಿಗಳು ನಿಮ್ಮ ಪರವಾಗಿ ತಿರುಗುತ್ತೆ. ನೋಡಿ, ನಾನೇನು ಹೇಳ್ತೀನಿ ಅಂದರೆ, ಫರೋನ ಸೈನ್ಯ ಕೊಲ್ಲಕ್ಕಾಗಿಲ್ಲ, ಫಿಲಿಸ್ಟಿಯರ್ ಕೊಲ್ಲಕ್ಕಾಗಿಲ್ಲ, ಯಾವ ದೊಡ್ಡ ಊರವರೇ ಬಂದರು, ಎಷ್ಟು ದೊಡ್ಡ ಜಾಯಿಂಟ್ ಬಂದ್ರೂ ಇಸ್ರೇಲರನ್ನ ಕೊಲ್ಲಕ್ಕಾಗಿಲ್ಲ. ಆದರೆ ಅವ್ರ ಬಾಯಿ ಅವ್ರನ್ನ ಕೊಂದುಬಿಡ್ತು. ಅದೇ ರೀತಿಯೇ ಕ್ರೈಸ್ತರನ್ನ ಸೈತಾನ್ ಮುಟ್ಟೋಕ್ಕಾಗಲ್ಲ, ಬೇರೆಯವ್ರ ಶಾಪದಿಂದ ನಮ್ಮನ್ನೇನು ಮಾಡೋಕ್ಕಾಗಲ್ಲ. ಆದರೆ ನಾವು ಮಾತಾಡೋದ್ರಲ್ಲೇ ನಮ್ಮ ಆಶೀರ್ವಾದಗಳನ್ನು ನಾವು ಕೆಡ್ಸ್ಕೊಂಡ್ಬಿಡ್ತೀವಿ. ನಾನೇನು ಹೇಳ್ತೀನಿ ಅಂದರೆ, ದೇವರು ದೊಡ್ಡ ಮನುಷ್ಯರ ಹತ್ರ ಮಾತಾಡೋದಿಲ್ಲ, ದೇವ್ರ ಹತ್ರ ಮಾತಾಡೋರೆಲ್ಲ ದೊಡ್ಡ ಮನುಷ್ಯರಾಗ್ಬಿಡ್ತಾರೆ. ಪರಿಸ್ಥಿತಿಗಳು ನಮ್ಮನ್ನು ದುಃಖಪಡಿಸುತ್ತೆ, ಪರಿಸ್ಥಿತಿಗಳು ನಮ್ಮನ್ನು ಭಯಪಡಿಸುತ್ತೆ, ಪರಿಸ್ಥಿತಿಗಳು ನಮ್ಮನ್ನು ಅಳಿಸುತ್ತೆ. ಆದ್ರೂ ಪೌಲನು ಹೇಳ್ತಾ ಗೊತ್ತಾ, ಆವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ. ಅಂದರೆ ಇದು ನಿನ್ನ ಕೈಯಲ್ಲಿ ಮಾಡೋಕ್ಕಾಗುತ್ತೆ. ಇಲ್ಲಿ ಬಂದಂಥ ಮತ್ತು ಆನ್ಲೈನಲ್ಲಿ ನನ್ನನ್ನು ನೋಡ್ತಾ ಇರುವಂಥ ಎಲ್ಲರನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮನ್ನು ಆಹ್ವಾನಿಸ್ತೇನೆ. ಆಮೆನ್. ಆತನ ಸಮ್ಮುಖದಲ್ಲಿ ಪರಿಪೂರ್ಣ ಆನಂದ ಇದೆ ಅಂತ ಸತ್ಯವೇದ ಹೇಳುತ್ತೆ. ಸೊ ನಮಗೆ ಇಲ್ಲಿ ಆನಂದನ ಹೊಂದ್ಕೊಳ್ಳೋಕ್ಕಾಗಿಲ್ಲ ಅಂದರೆ ಲೋಕದಲ್ಲಿ ಎಲ್ಲೂ ಆನಂದನ ಹೊಂದ್ಕೊಳ್ಳೋಕ್ಕೆ ಆಗೋದಿಲ್ಲ. ಪಾಸ್ಟರ್, ನಾನು ಕಾಸು ಕೊಟ್ಟರೆ ತುಂಬ ಆನಂದಗಳು ಸಿಗುತ್ತೆ. ಅದೆಲ್ಲ ಆನಂದಗಳಲ್ಲ, ಆಪತ್ತುಗಳು. ಸ್ವಲ್ಪ ಹೊತ್ತು ಆನಂದವಾಗಿರುತ್ತೆ, ಆಮೇಲೆ ಆನಂದ ಆಪತ್ತಲ್ಲಿ ಹೋಗಿ ಮುಗಿದೋಗುತ್ತೆ. ಸೊ ದ ರಿಯಲ್ ಜಾಯ್ ಈಸ್ ಇನ್ ದ ಪ್ರೆಸೆನ್ಸ್ ಆಫ್ ಗಾಡ್. ಆಮೆನ್. ಸೊ ಇವತ್ತು ಒಂದು ಮುಖ್ಯವಾದಂಥ ಒಂದು ಸಬ್ಜೆಕ್ಟನ್ನು ಸ್ಟಾರ್ಟ್ ಮಾತಾಡಬೇಕು ಅಂತ ನಾನು ಯೋಚನೆ ಮಾಡ್ತಾಯಿದ್ದೆ. ಹೋಲಿ ಸ್ಪಿರಿಟ್ ಲೀಡ್ ಮಾಡ್ತಾ ಇದ್ದಾರೆ. ಪ್ರಾರ್ಥನೆ ಬಗ್ಗೆ ಅನೇಕ ಕಾರ್ಯಗಳನ್ನು ನಾವು ತಿಳ್ಕೊಬೇಕು, ಕಲಿಬೇಕು. ಹೆಂಗೆ ಪ್ರಾರ್ಥನೆ ಮಾಡೋದು ಅನ್ನೋದನ್ನು ಸಹ ಇವತ್ತಿನ ಸಂದೇಶದಿಂದ, ಬೈಬಲ್ ಸ್ಟಡಿಯಿಂದ ನಾವು ಕೆಲವೊಂದು ಕಾರ್ಯಗಳನ್ನು ನಾವು ಕಲಿಯೋಣ. ಇವತ್ತು ದ ಮೋಸ್ಟ್ ಕನ್ಫ್ಯೂಸ್ಡ್ ಸಬ್ಜೆಕ್ಟ್ ಪ್ರಾರ್ಥನೆ, ಪ್ರೇಯರ್. ನೋಡಿ, ಒಂದು ಎಕ್ಸ್ಟ್ರೀಮ್ ಪ್ರೇಯರ್ ಮಾಡ್ತಾರೆ, ಕೆಲವರು ಪ್ರಾರ್ಥನೆ ಮಾಡ್ತಾನೇ ಇರಬೇಕು ಅನ್ನೋದು ಒಂದು, ಕೆಲವರಿಗೆ ಪ್ರಾರ್ಥನೆ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ ಅನ್ನೋದು. ಎರಡೂ ಎಕ್ಸ್ಟ್ರೀಮ್. ಆದರೆ ಪ್ರಾರ್ಥನೆಯ ಆಶೀರ್ವಾದಗಳೇನು, ಪ್ರಾರ್ಥನೆ ಅಂದರೆ ಏನು ಅನ್ನೋದನ್ನೆಲ್ಲ ಇವತ್ತು ನಾವು ಕಲಿಯೋಣ. ಆಮೆನ್. ನೋಡಿ, ಟೀಚಿಂಗ್ ಅನ್ನೋದು ಭಾಳ ಮುಖ್ಯ. ಯಾಗೊತ್ತಾ, ಕೆಲವ್ರ ಮೈಂಡ್ ಬಂದ್ಬಿಟ್ಟು ಪ್ರೋಗ್ರಾಮಿಂಗ್ ಆಗಿಬಿಟ್ಟಿರ್ತೈತೆ. ಪ್ರೋಗ್ರಾಮಿಂಗ್ ಅಂದರೆ ಹೆಂಗೆ ಗೊತ್ತಾ, ಸೆಟ್ ಮಾಡಿಬಿಟ್ಟಿರ್ತಾರೆ. ಅಂದರೆ ಹಿಂಗೆ ಮಾಡಬೇಕು, ಹಿಂಗೆ ಪ್ರಾರ್ಥನೆ ಮಾಡಬೇಕು, ನಮ್ದು ಇದೇ ಸ್ಟೈಲೇ, ನಾವು ಕಲಿಬೇಕು ಅನ್ನೋ ಆಸೆ ಇರೋದಿಲ್ಲ. ನೋಡಿ, ಕಲಿಬೇಕು ಅನ್ನೋ ಆಸೆ ಇರೋರು ಮಾತ್ರನೇ ಕಲಿಸ್ಕೊಡೋದಕ್ಕೆ ಸಾಧ್ಯ. ಕೆಲವರಿಗೆ ಪ್ರಾರ್ಥನೆಯಲ್ಲಿ ಹೆಂಗಾಗ್ಬಿಟ್ಟಿರ್ತೈತೆ ಅಂದರೆ, ಅಯ್ಯೋ ನಾವು ನಮ್ಮ ಅಪ್ಪನ ಕಾಲದಿಂದ ಹಿಂಗೆ ಮಾಡ್ಕೊಂಬಂದಿದ್ದೀವಿ, ನಮ್ಮ ತಾತನ ಕಾಲದಿಂದನೂ ಇದೇ ಥರ ಪ್ರೇಯರ್ ಮಾಡ್ಕೊಂಬಂದಿದ್ದೀವಿ, ಸೊ ನಮಗೇನು ಪ್ರಾರ್ಥನೆ ಅನ್ನೋ ಟೀಚಿಂಗ್ ನಮಗೇನು ಬೇಕಾಗಿರಲ್ಲ ಪಾಸ್ಟರ್ ಅಂತ ಕೆಲವರು ಯೋಚನೆ ಮಾಡ್ತಾರೆ. ಮನ್ಸಿಗೆ ಬಂದಿದ್ದು ಪ್ರೇಯರ್ ಮಾಡಬೇಕಲ್ವಾ, ಏನೇನೆಲ್ಲ ಮನಸ್ಸಲ್ಲಿದೆಯೋ ಅದನ್ನೆಲ್ಲ ಎತ್ತಿ ಹೇಳ್ಬೇಕು, ಅದೇ ತಾನೇ ಪ್ರಾರ್ಥನೆ. ಇನ್ನು ಕೆಲವರು ಏನು ಅನ್ಕೊತಾರೆ ಅಂದರೆ, ಪಾಸ್ಟರ್ ಎಲ್ಲ ನಾನು ಬರ್ಕೊಂಡಿದ್ದೀನಿ, ಏನೇನೆಲ್ಲ ಪ್ರೇಯರ್ ಹೇಳಬೇಕು ದೇವ್ರ ಮುಂದೆ ಅಂದ್ಬಿಟ್ಟು ಒಂದು ಲಿಸ್ಟ್ ಮಾಡಿದ್ದೀನಿ, ಆ ಲಿಸ್ಟನ್ನು ಎತ್ಕೊಂಡು ಹೋಗಿ ಹೇಳತ್ತಾನೆ ಪ್ರಾರ್ಥನೆ ಅಂತ ಇನ್ನು ಕೆಲವರು. ಸೊ ಇನ್ನು ಕೆಲವ್ರಿಗೆ ನೋಡಿ, ಪ್ರಾರ್ಥನೆ ಅಂದಿದ ತಕ್ಷಣ ದೇವರೇ ಅಂತ ಸ್ಟಾರ್ಟ್ ಮಾಡಿಬಿಡ್ತಾರೆ. ನಾವು ಪ್ರಾರ್ಥನೆ ಮಾಡೋಣ ಅಂತ ಹೇಳಿದ್ವಿ ಹೊರತು ಎಲ್ಲರೂ ಬನ್ನಿ ಆಳೋಣ ಅಂತ ಹೇಳಿಲ್ಲ. ಕೆಲವರಿಗೆ ಪ್ರಾರ್ಥನೆ ಅಂದಿದ ತಕ್ಷಣ ಏನು ಕೇಳಿಸುತ್ತೆ ಅವ್ರ ಕಿವಿಗೆ, ಎಲ್ಲರೂ ಶಬ್ದವಾಗಿ ಅಳೋಣ ಅಂತ ಕೇಳಿಸುತ್ತೆ. ನೋಡಿ, ಪ್ರಾರ್ಥನೆ ಬೇರೆ, ಅಳೋದು ಬೇರೆ. ಸೊ ಮೈಂಡು ಪ್ರೋಗ್ರಾಮ್ ಆಗಿಬಿಟ್ಟಿರ್ತೈತಲ್ಲ, ಸೆಟ್ ಆಗಿಬಿಟ್ಟಿರ್ತೈತೆ. ಹೆಂಗೆ ಅಂದರೆ, ಈಗ ನೋಡಿ, ಒಂದು ಚಿಕ್ಕ ಆನೆ ಮರಿನ ಚಿಕ್ಕ ವಯಸ್ಸಲ್ಲೇ ಕಟ್ಟಿಬಿಡ್ತಾರೆ. ಕಟ್ಟಿದ ಮೇಲೆ ಅದೊಂದು ಚಿಕ್ಕ ಹಗ್ಗದಲ್ಲಿ ಕಟ್ಟಿಬಿಟ್ಟಿರ್ತಾರೆ. ಆದರೆ ಅದು ಬೆಳೀತಾ ಆಗ್ತಾ ಇದ್ರೂ ಅದು ದೊಡ್ಡದಾಗ್ತಾನೂ ಏನು ಮಾಡೋದಿಲ್ಲ, ಆ ಜಾಗನ ಬಿಟ್ಟು ಕದಲೋದಿಲ್ಲ. ಏನು ಗೊತ್ತಾ, ಅದು ಮೈಂಡಲ್ಲಿ ಏನಿರುತ್ತೆ ಅಂದರೆ, ನನ್ನ ಕಾಲು ಕಟ್ಟಾಕ್ಬಿಟ್ಟಿದ್ದಾರೆ, ನನ್ನ ಕೈಲಿ ಎಳೆಯೋದಕ್ಕೆ ಆಗೋದಿಲ್ಲ ಅಂತ. ಶಕ್ತಿ ಒಳಗಡೆನೇ ಇದ್ದರೂ ಬುದ್ಧಿ ಪ್ರಾಬ್ಲಮ್ ಆಗಿಬಿಟ್ಟಿರ್ತೈತೆ. ಆಮೆನ್. ಶಕ್ತಿ ಒಳಗಡೆನೇ ಇದ್ದರೂ ಬುದ್ಧಿ ಪ್ರಾಬ್ಲಮ್ಮು. ಇವತ್ತು ಕ್ರೈಸ್ತರಿಗೆ ಶಕ್ತಿ ಒಳಗಡೆನೇ ಐತೆ, ಆದರೆ ಸ್ವಲ್ಪ ಬುದ್ಧಿನ ಟ್ಯೂನ್ ಮಾಡಬೇಕಷ್ಟೇ. ಇವತ್ತು ಸ್ವಲ್ಪ ರೀಪ್ರೋಗ್ರಾಮಿಂಗ್ ಮಾಡಿಬಿಡ್ತೀನಿ. ಸೊ ಇವತ್ತು ಪ್ರಾರ್ಥನೆ ಅನ್ನೋ ಸಬ್ಜೆಕ್ಟಲ್ಲಿ ಸ್ವಲ್ಪ ಮೈಂಡ್ ರೀಪ್ರೋಗ್ರಾಮಿಂಗ್ ಆಗಿಬಿಟ್ರೆ ನಮ್ಮ ಪ್ರಾರ್ಥನೆ ಥರ ಬೇರೆ ಯಾವುದೂ ಇರೋದಿಲ್ಲ. ಆಮೆನ್. ಸರಿ, ಇನ್ನೂ ಕೆಲವರಿಗೆ ಏನು ಗೊತ್ತಾ, ಪಾಸ್ಟರ್ ನಾನು ಬೆಳಿಗ್ಗೆ ಪ್ರೇಯರ್ ಮಾಡ್ತೀನಿ, ಮಧ್ಯಾಹ್ನ ಪ್ರೇಯರ್ ಮಾಡ್ತೀನಿ, ಆಮೇಲೆ ರಾತ್ರಿ ಹೊತ್ತು ಮಾಡ್ತೀನಿ, ಡೈಲಿ ಬೆಳಿಗ್ಗೆ ಎದ್ದು ಪ್ರೇಯರ್ ಮಾಡ್ತೀನಿ, ಆದರೆ ಮಾಡಿದ್ದನ್ನೇ ಮಾಡ್ತಾಯಿದ್ದೀನಿ, ನನಗೆ ಹೊಸ್ದಾಗಿ ಮಾತಾಡೋಕ್ಕೆ ಏನೂ ಇಲ್ಲ. ಸೊ ಕೆಲವರಿಗೆ ಪ್ರಾರ್ಥನೆ ಬೋರ್ ಹೊಡೆದಿರೋದಕ್ಕೆ ಕಾರಣ ಏನಂದರೆ, ಪ್ರಾರ್ಥನೆಯಲ್ಲಿ ಯಾವುದು ಹೊಸ ಮಾತುಗಳನ್ನು ಹೇಳೋದಕ್ಕೆ ಏನಿಲ್ಲ. ದೇವರೇ ಪಾಸ್ಟರ್ನ ಆಶ್ವಸ್ರು, ಬೋಧಕರನ್ನ ಆಶ್ವಸ್ಸು, ಚರ್ಚನ ಆಶ್ವಸ್ಸು, ಮಕ್ಕಳನ್ನ ಆಶ್ವಸ್ಸು, ಮನೇಲಿರೋರನ್ನ ಆಶ್ವಸ್ಸು, ಯೇಸು ನಾಮದಲ್ಲಿ ತಂದೆ. ಒಂದು ವೇಳೆ ನಮ್ಮ ಮನೇಲಿ ಒಂದು ಗಿಳಿ ಇದ್ದಿದ್ರೆ
ನಾವು ಮಾಡೋಕ್ಕಿಂತ ಮುಂಚೆ ಅದೇ ಮಾಡಿಬಿಡ್ತೈತೆ. ಯಾಕೆ ಗೊತ್ತಾ, ನಾವು ಮಾಡೋದನ್ನೇ ಡೈಲಿ ಕೇಳಿ ಕೇಳಿ ಏನಾಗ್ಬಿಟ್ಟಿರ್ತೈತೆ, ಅದಕ್ಕೂ ರೂಢಿ ಆಗಿಬಿಡ್ತಾಯಿತ್ತು. ಸೊ ನಮ್ಮ ಪ್ರಾರ್ಥನೆ ಹೆಂಗೆ ಆಗ್ಬಿಟ್ಟಿರ್ತೈತೆ ಅಂದರೆ ಗಿಳಿ ಪ್ರಾರ್ಥನೆ ಥರ ಆಗ್ಬಿಟ್ಟಿರ್ತೈತೆ. ಗಿಣಿ ಪಾಠ ಅಂತಾರಲ್ಲ, ಹೇಳಿದ್ದೇನೆ ಹೇಳೋ ಥರ. ಸೊ ಕೆಲವ್ರು ಕೇಳ್ತಾರೆ, ಪಾಸ್ಟರ್ ಪ್ರಾರ್ಥನೆಯಲ್ಲಿ ವ್ಯತ್ಯಾಸವಾಗಿ ಮಾತಾಡೋದು, ವ್ಯತ್ಯಾಸವಾಗಿ ಪ್ರಾರ್ಥನೆ ಮಾಡೋದು ಹೆಂಗೆ ಅಂತ. ಸೊ ಇವತ್ತು ಈ ಪ್ರಾರ್ಥನೆ ಸಬ್ಜೆಕ್ಟು ಎಲ್ಲಿಂದ ಸ್ಟಾರ್ಟ್ ಮಾಡೋಣ ಅಂದರೆ, ಕೀರ್ತನೆ 1ನೇ ಅಧ್ಯಾಯದಿಂದ ಫಸ್ಟ್ ಚಾಪ್ಟರಿಂದ ಸ್ವಲ್ಪ ಕಾರ್ಯಗಳನ್ನು ದೇವ್ರ ಚಿತ್ತವಾದರೆ 150 ಚಾಪ್ಟರ್ನು ಕವರ್ ಮಾಡಬೇಕು ಅಂತ ಇದ್ದೀನಿ. ಇದೊಂದು ಬೈಬಲ್ ಸ್ಟಡಿ ಥರ, ಟೀಚಿಂಗ್ ಥರ ಇರುತ್ತೆ. ಒಂದು ಟೀಚಿಂಗ್ ಥರ ಸಬ್ಜೆಕ್ಟನ್ನು ನಾವು ನೋಡ್ಕೊಂಡು ಹೋಗೋಣ. ಪ್ರೈಸ್ ದಿ ಲಾರ್ಡ್. ಸೊ ನಾವು ಒಂದೊಂದು ಪ್ರಸಂಗದಲ್ಲೂ ನೀವು ಪ್ರಾರ್ಥನೆ ಮಾಡೋದಕ್ಕೆ ಕಲಿತಾ ಇರ್ತೀರ, ದೇವ್ರ ಹತ್ರ ಹೊಸ ಹೊಸ ಮಾತುಗಳನ್ನು ಹೇಳೋದಕ್ಕೆ ಕಲಿತೀರಾ, ಆಸೆ ಪಡ್ತೀರಾ. ತುಂಬ ಸೂಪರಾಗಿರುತ್ತೆ, ನಿಮ್ಮ ಪ್ರಾರ್ಥನೆಯೇ ಸೂಪರಾಗಿರುತ್ತೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನೋಡಿ, ಇನ್ನೊಂದೇನು ಅಂದರೆ, ನೋಡಿ ಎಲ್ಲ ಇವತ್ತು ಇಂಟ್ರೊಡಕ್ಷನ್ನೇ ಹೇಳ್ಬಿಡ್ತೀನಿ. ಇನ್ನೊಂದೇನೆಂದರೆ 150 ಕೀರ್ತನೆ ದಾವೀದನು ಬರೆದಂಥ ಕೀರ್ತನೆಗಳು. ಸೊ ಆ 150 ಕೀರ್ತನೆಯೂ ದಾವೀದನ ಜೀವಿತದಲ್ಲಿ ಅವನು ಪಟ್ಟಂಥ ಬಾಧೆಗಳಲ್ಲಿ, ಅವನು ಪಟ್ಟಂಥ ಪ್ರಯಾಸದಲ್ಲಿ, ಅವನು ಪಟ್ಟಂಥ ಕಷ್ಟಗಳಲ್ಲಿ ಅವನು ದೇವ್ರನ್ನ ಹೆಂಗೆ ಸ್ತುತಿ ಮಾಡ್ದ, ಆ ಸ್ತುತಿ ಹೆಂಗೆ ಅವನ ಜೀವಿತವನ್ನು ಬದಲಾವಣೆ ಮಾಡ್ತು ಅನ್ನೋದನ್ನೆಲ್ಲ ನಾವು ಕಲಿಬೋದು. ಪ್ರೈಸ್ ದಿ ಲಾರ್ಡ್. ಅನೇಕ ಕಷ್ಟವಾದ ಮಾರ್ಗದಲ್ಲಿ, ಅಂದರೆ ಈ ಥರ ಹೇಳ್ತೀನಿ ನೋಡಿ, ನಮ್ಮ ಥರನೇ ಕಷ್ಟದಲ್ಲೇ ಹೋದಂಥ ಒಬ್ಬ ಮನುಷ್ಯನೇ ದಾವೀದನು ಅಂದಿದ ತಕ್ಷಣವೇ ಅವನು ಸಾಹುಕಾರ, ಶ್ರೀಮಂತ ಆ ಥರ ಏನೂ ಇಲ್ಲ. ಅವನು ನಮ್ಮ ಥರನೇ ಲೋ ಕ್ಲಾಸಿಂದ ಬಂದವನು, ಕುರಿ ಮೇಯಿಸ್ತಾ ಇದ್ದವನು. ಸಡನ್ನಿಗೆ ಅವನಿಗೊಂದು ಪದವಿ ಸಿಕ್ತು, ಅಲ್ಲಿಂದ ಅರಸನಾದ. ಆಮೇಲೆ ಅರಸನಾಗಿದ್ಮೇಲೆ ಅದನ್ನ ಮನೆ ಹೆಂಗೆ ಹ್ಯಾಂಡಲ್ ಮಾಡ್ದ, ಅರಮನೆ ಇತ್ತು, ಎಲ್ಲ ಆಶೀರ್ವಾದಗಳನ್ನ ಹೆಂಗೆ ಹ್ಯಾಂಡಲ್ ಮಾಡ್ದ, ಇದ್ರ ಮಧ್ಯದಲ್ಲಿ ದೇವ್ರ ಪ್ರಸನ್ನತೆಯನ್ನು ಹೆಂಗೆ ಹ್ಯಾಂಡಲ್ ಮಾಡ್ದ, ಇದೆಲ್ಲ ಬಂದ್ಬಿಟ್ಟು ಕೀರ್ತನೆ 150 ಕೀರ್ತನೆಗಳಲ್ಲೂ ಇದೆ. ಸೊ ಒಂದೊಂದು ಕೀರ್ತನೆಗಳಲ್ಲೂ ನಾವು ಒಂದೊಂದು ಪ್ರಾರ್ಥನೆಯನ್ನು ಕಲಿತಾ ಹೋಗ್ಬೋದು. ಪ್ರೈಸ್ ದಿ ಲಾರ್ಡ್. ಇವಾಗ ಕೀರ್ತನೆ 1 ಅಂದಿದ ತಕ್ಷಣ ಫಿಲಿಪ್ ಪಾಸ್ಟರ್ ಏನು ಹೇಳಿದ್ರು ಅಂತ ಟಕ್ಕನ್ನು ನಿಮ್ಮ ಮೈಂಡಿಗೆ ಬಂದುಬಿಡ್ತೈತೆ ಪ್ರಾರ್ಥನೆ ಟೈಮಲ್ಲಿ. ನೋಡಿ, ಜ್ಞಾನ ಬೇಕು ಅಂದರೆ ನಾವು ಸಾಲಮನ್ ಹತ್ರ ಕೇಳಬೇಕು, ಪ್ರಸನ್ನತೆ ಬೇಕು ಅಂದರೆ ದಾವೀದನ ಹತ್ರ ಕೇಳಬೇಕು. ಯಾಕೊತ್ತಾ, ಪ್ರಸನ್ನತೆಯಲ್ಲಿ ತುಂಬಿದಂಥ ಒಬ್ಬ ಮನುಷ್ಯ, ಪ್ರಸನ್ನತೆಗಾಗಿ ತವಕಪಟ್ಟಂಥ ಒಬ್ಬ ಮನುಷ್ಯ, ಬೈಬಲಲ್ಲಿ ಪ್ರಸನ್ನತೆನ ಯಾವಾಗಲೂ ಒತ್ಕೊಂಡು ಹೋದಂಥ ಒಬ್ಬ ಮನುಷ್ಯ ಯಾರಂದರೆ ಇಟ್ಸ್ ಡೇವಿಡ್. ಆಮೆನ್. ಪ್ರೆಸೆನ್ಸ್ ಬಗ್ಗೆ ತಿಳ್ಕೊಬೇಕಾ, ಆಸ್ಕ್ ಡೇವಿಡ್. ಹಿ ನೋಸ್ ಅಬೌಟ್ ದ ಪ್ರೆಸೆನ್ಸ್. ಆತನು ಹೇಳ್ತಾನೆ, ರಾತ್ರಿ ಹಗಲು ದೇವ್ರ ಪ್ರಸನ್ನತೆಯಲ್ಲಿ ಇರಬೇಕು. ದೇವರೇ 3 ಹೊತ್ತು ನಾನು ಪ್ರೇಯರ್ ಮಾಡ್ತೀನಿ. ನೋಡಿ, ಅವನು ಎಷ್ಟೇ ಬ್ಯುಸಿ ಆಗಿದ್ರು ಅವನೊಂದು ಮಾತು ಹೇಳ್ತಾನೆ ನೋಡಿ, ಕೀರ್ತನೆ 55:17, Psalms 55:17. He was the man who was seeking the presence of God. ಪ್ರಸನ್ನತೆಯನ್ನು ಬಯಸಿದಂಥ ಒಬ್ಬ ಮನುಷ್ಯ. ಆಮೇನ್. ಜಿಂಕೆಯೋ ನೀರಿಗಾಗಿ ಹೇಗೆ ತವಕಪಡುತ್ತೋ, ದೇವರೇ ನನ್ನ ಆತ್ಮ ನಿನ್ನಲ್ಲಿ ತವಕಪಡುತ್ತದೆ ಅಂತಾನೆ. ನೋಡಿ, ಅಲ್ಲೇ ಆತ್ಮ ತವಕಪಡುತ್ತೆ. ದೇವರೇ ಎಲ್ಲಿದ್ಯಪ್ಪ ಅಂತ ಹೇಳ್ತಾನೆ. ದೇವರೇ ನಿನ್ನ ಪ್ರಸನ್ನತೆಯನ್ನು ಬಿಟ್ಟು ನಿನ್ನ ಆತ್ಮನ ನನ್ನಿಂದ ಎತ್ತಬೇಡ ಅಂತಾನೆ. ಸೊ ಹಳೆ ಒಡಂಬಡಿಕೆ ಪ್ರಾರ್ಥನೆಯನ್ನು ನಾವು ಹೊಸ ಒಡಂಬಡಿಕೆಯಲ್ಲಿ ಸ್ವಲ್ಪ ಕನ್ವರ್ಟ್ ಮಾಡ್ಕೊಬೇಕಷ್ಟೆ. ಅದಕ್ಕೆ ಟೀಚಿಂಗ್ ಅನ್ನೋದು ಭಾಳ ಭಾಳ ಇಂಪಾರ್ಟೆಂಟ್. ಸೊ ಹಳೆ ಒಡಂಬಡಿಕೆ ಪ್ರಾರ್ಥನೆಗೂ ಹೊಸ ಒಡಂಬಡಿಕೆ ಪ್ರಾರ್ಥನೆಗೂ ಸ್ವಲ್ಪ ವ್ಯತ್ಯಾಸಗಳು ಉಂಟು. ಆಮೆನ್. ಹಳೆ ಒಡಂಬಡಿಕೆಯಲ್ಲಿ ನೋಡಿ, ಪೀಪಲ್ ವೆರ್ ಲೆಡ್ ಬೈ ದ ಲಾ. ಧರ್ಮಶಾಸ್ತ್ರ ಕೊಡಲ್ಪಡ್ತು. ಧರ್ಮಶಾಸ್ತ್ರ ಏನಕ್ಕೆ ಕೊಡಲ್ಪಡ್ತು, ಹೆಂಗೆ ನಡಿಬೇಕು, ಏನು ಮಾಡಬೇಕು ಅಂತ. ಹೊಸ ಒಡಂಬಡಿಕೆಯಲ್ಲಿ ಧರ್ಮಶಾಸ್ತ್ರ ಕೊಡಲ್ಪಟ್ಟಿಲ್ಲ. ಯಾಕೆ? ಹಳೆ ಒಡಂಬಡಿಕೆಯಲ್ಲಿ 10 ಕಮ್ಯಾಂಡ್ಮೆಂಟ್ಸ್ ಕೊಟ್ಟರು, ಹೊಸ ಒಡಂಬಡಿಕೆಯಲ್ಲಿ ಕಮ್ಯಾಂಡ್ಮೆಂಟ್ಸ್ ಕೊಟ್ಟಿಲ್ಲ. ಯಾಕೆ? ನೋಡಿ, ಹಳೆ ಒಡಂಬಡಿಕೆಯಲ್ಲಿ ದೇವರು ಕಟ್ಟಳೆಗಳನ್ನು ಕೊಟ್ಬಿಟ್ರು, ಹೊಸ ಒಡಂಬಡಿಕೆಯಲ್ಲಿ ಕೊಟ್ಟವರೇ ಒಳಗೆ ಬಂದ್ಬಿಟ್ರು. ಸೊ ನೋ ನೀಡ್ ಆಫ್ ಲಾ. ಯಾಕತ್ತಾ, ಕೊಟ್ಟವರೇ ಇವಾಗ ಎಲ್ಲಿದ್ದಾರೆ? ಧರ್ಮಶಾಸ್ತ್ರ ಹಳೆ ಒಡಂಬಡಿಕೆ ಇದನ್ನು ಮಾಡಪ್ಪ ಅಂತ ಕೊಟ್ಟರು, ಹೆಂಗಪ್ಪ ಮಾಡಬೇಕು ಅಂತ ಒಳಕ್ಕೆ ಬಂದ್ಬಿಟ್ರು ಈಗ ಹೊಸ ಒಡಂಬಡಿಕೆಯಲ್ಲಿ. ಸೊ ಹಳೆ ಒಡಂಬಡಿಕೆಗೂ ಹೊಸ ಒಡಂಬಡಿಕೆಗೂ ವ್ಯತ್ಯಾಸ ಹೆಂಗಿದೆ ಅಂದರೆ, ಕೊಟ್ಟವರು ಹಳೆ ಒಡಂಬಡಿಕೆ, ಹೊಸ ಒಡಂಬಡಿಕೆಯಲ್ಲಿ ಕೊಟ್ಟವರೇ ಒಳಕ್ಕೆ. ಸೊ ದಾವೀದನ ಪ್ರಾರ್ಥನೆ, ದೇವರೇ ನನ್ನನ್ನು ಬಿಟ್ಟು ಹೋಗಬೇಡ ಅಂತ. ಹೊಸ ಒಡಂಬಡಿಕೆ ಪ್ರಾರ್ಥನೆ, ನಾನು ನಿನ್ನನ್ನು ಬಿಟ್ಟು ಅಗಲೋದು ಇಲ್ಲ, ನಾನು ನಿನ್ನನ್ನು ಕೈ ಬಿಡೋದು ಇಲ್ಲ. ಸೊ ಇಲ್ಲಿ ಸ್ವಲ್ಪ ಚೇಂಜಸ್ ಆಗುತ್ತೆ. ಸೊ ಈ ಟೀಚಿಂಗಲ್ಲಿ ಒಂದೊಂದೇ ನಾವು ಕೇಳ್ಕೊಂಡು ಹೋಗೋಣ. ಸೊ ಇವತ್ತು ಈ ಪ್ರಾರ್ಥನೆ ಮುಖಾಂತರ ಅನೇಕರ ಲೈಫಲ್ಲಿ, ಅನೇಕರು ನಾನು ನೋಡ್ತಾ ಇರೋರು ಇವತ್ತಿಂದ ನಿಮ್ಮ ಪ್ರಾರ್ಥನೆಯಲ್ಲಿ ಹೊಸ ವಾಕ್ಯಗಳನ್ನು ಹಾಕ್ತೀರಾ, ವ್ಯತ್ಯಾಸವಾದ ಪ್ರಾರ್ಥನೆ ಮಾಡ್ತೀರಾ. ನೋಡಿ, ಪ್ರಾರ್ಥನೆ ಎಲ್ಲ ಸಿಚುವೇಶನ್ಸನ್ನು, ಎಲ್ಲ ಪರಿಸ್ಥಿತಿಗಳನ್ನು ಚೇಂಜ್ ಮಾಡುತ್ತೆ. ನಾವು ಪ್ರಾರ್ಥನೆಯನ್ನು ಪರಿಸ್ಥಿತಿಗೆ ತಕ್ಕ ಹಾಗೆ ಈಗ ಮಾಡ್ತಾಯಿದ್ದೀವಿ. ನಾನೇನು ಹೇಳ್ತೀನಿ ಅಂದರೆ, ಪ್ರಾರ್ಥನೆ ಮಾಡೋದಕ್ಕೆ ನೀವು ಕಲ್ತ್ಕೊಂಡ್ಬಿಟ್ರೆ ಪರಿಸ್ಥಿತಿಗಳು ನಿಮ್ಮ ಪರವಾಗಿ ತಿರುಗುತ್ತೆ. ನೋಡಿ, ಎಲಿಯನ್ ಬಗ್ಗೆ ಓದ್ತೀವಿ. ಎಲಿಯನಿಗೆ ತುಂಬ ಕೋಪ. ಅವನ ಕ್ಯಾರೆಕ್ಟ್ರಲ್ಲಿ ನೀವು ನೋಡಿದ್ರೆ ಎಲಿಯನಿಗೆ ತುಂಬ ಟೆನ್ಷನ್ ಪಾರ್ಟಿ.
ಅವ್ರ ಕ್ಯಾರೆಕ್ಟ್ರಲ್ಲಿ ತುಂಬ ವ್ಯತ್ಯಾಸ ಇರುತ್ತೆ, ತುಂಬ ಕೋಪ, ಆ್ಯಟಿಟ್ಯೂಡ್ ಅಂತಲೂ ಹೇಳ್ಬೋದು. ಅದೆಲ್ಲ ಹೆಂಗೆ ಬರುತ್ತೆ, ಯಾಕೆ ಆ ಥರ ಇದ್ದ ಗೊತ್ತಾ? ಎಲಿಯನು 1 ಅರಸುಗಳು ಬರೆದ ಪುಸ್ತಕ 17ನೇ ಅಧ್ಯಾಯ 1ನೇ ವಾಕ್ಯ ಓದಿ. ಬೇರೆ ಇಂಟ್ರಡಕ್ಷನ್ ಮಾತ್ರ ಇವಾಗ. ಓಕೆ, ಫಸ್ಟ್ ಕಿಂಗ್ಸ್ ಚಾಪ್ಟರ್ 17 ವರ್ಸ್ 1. ಗಿಲ್ಯಾದಿನ ಪ್ರವಾಸಿಗಳಲ್ಲಿ ತಿಷ್ಬಿಯನಾದ ಎಲಿಯನ ಎಂಬುವನು ಆಹಾಬನಿಗೆ, ನಾನು ಸನ್ನಿಧಿ ಸೇವೆ ಮಾಡುತ್ತಿರುವ ಇಸ್ರಾಯೇಲ್ ದೇವರಾದ ಯೆಹೋವನ. ನೋಡಿ ಅವನೇನು ಇಂಟ್ರಡಕ್ಷನ್ ಕೊಡ್ತಾನೆ ಅವನ ಬಗ್ಗೆ ಅಂದರೆ, ನಾನು ಸನ್ನಿಧಿ ಸೇವೆ ಮಾಡುತ್ತಿರುವ. ಎಲಿಯನ ಏನು ಇಂಟ್ರಡಕ್ಷನ್ ಕೊಡ್ತಾನೆ? ದೇವರ ಮುಂದೆ ನಿಲ್ಲುವವನು, ಸನ್ನಿಧಿ ಸೇವೆ ಮಾಡೋನು, ಅಂದರೆ ದೇವರ ಹತ್ರ ಮಾತಾಡೋನು. ನಾನೇನು ಹೇಳ್ತೀನಿ ಅಂದರೆ, ದೇವರ ಹತ್ರ ಮಾತಾಡೋರಿಗೆ ನೋಡಿ, ಎಲಿಯನು ತುಂಬ ಒಂಥರ ಆ್ಯಟಿಟ್ಯೂಡಲ್ಲಿದ್ದ. ಯಾವಾಗಲೂ ನೋಡೋಣ, ಬನ್ನಿ ನೋಡ್ಬಿಡೋಣ, ಪ್ರೈಸ್ ಅಲಾಟ್. ಅವ್ನಿಗೇನಾದರೂ ಒಂದು ಪ್ರಾಬ್ಲಮ್ ಏನು ಹೇಳೋಣ ಗೊತ್ತಾ? ನೋಡ್ಬಿಡೋಣ. ಸೊ ಅವನು ಪರವಾಗಿಲ್ಲ ನೋಡ್ಕೊಳ್ಳೋಣ ಅಂತ ಹೇಳಿದ ಆ್ಯಟಿಟ್ಯೂಡಿಗೆ ಕಾರಣ ಏನು ಗೊತ್ತಾ? ಈ ವಾಸ್ ದ ಮ್ಯಾನ್ ಆಫ್ ಪ್ರೇಯರ್. ಈ ಪ್ರಾರ್ಥನೆ ಮಾಡೋರಿಗೆ ಒಂದು ಸಪ್ರೇಟ್ ಒಂದು ಆ್ಯಟಿಟ್ಯೂಡ್ ಇರುತ್ತೆ. ಆ್ಯಟಿಟ್ಯೂಡ್ ಅಂದರೆ ಈ ರೀತಿ ಹೇಳ್ಬೋದು, ಒಂದು ಗರ್ವ ಅಂದರೆ ಹೆಂಗೆ ಗೊತ್ತಾ? ಆತ್ಮಿಕ ರೀತಿಯಲ್ಲಿ ಗರ್ವ. ನಾನು ಹೇಳೋ ನೀವು ಈ ರೀತಿ ತಿಳ್ಕೊಬೋದ, ಅವ್ರ ಹತ್ರ ಏನು ಮಾತಾಡೋದು, ಅದು ಬೇರೆ ಗರ್ವ. ಇವ್ರಿಗೇನು ಪ್ರೈರ್ಲಾಡ್ ಹೇಳೋದು, ಅವ್ರ ಹತ್ರ ನಾನು ಮಾತಾಡೋಲ್ಲ, ನಾನು ಅವ್ರ ಮನೆ ಕಾಲಿಡಲ್ಲ, ಅದನ್ನು ನಾನು ಮಾತಾಡೋಲ್ಲ. ನೋಡಿ, ಏನೇ ಪ್ರಾಬ್ಲಮ್ ಬಂದರೂ ಎಲಿಯನ್ ಏನು ಹೇಳ್ತಾ ಇದೆ ಗೊತ್ತಾ? ನೋಡ್ಕೊಳ್ಳೋಣ ಬಿಡು, ಯಾಕೆ ಗೊತ್ತಾ? ಮ್ಯಾನ್ ಆಫ್ ಪ್ರೇಯರ್. ಇವತ್ತಿನ ನೀವು ಈ ಸತ್ಯಗಳನ್ನು ಕೇಳ್ತಾ ಇದ್ದಾಗಲೇ, ಪ್ರಾರ್ಥನೆ ಮಾಡೋಕ್ಕೆ ಆರಂಭಿಸಿದಾಗಲೇ ಏನೇ ಪ್ರಾಬ್ಲಮ್ ಬಂದರೂ ನೀವು ಹೇಳ್ತೀರ, ನೋಡ್ಕೊಳ್ಳೋಣ ಬಿಡು, ಏಮೇ ಎಲ್ಲ ನೋಡ್ಕೊಳ್ಳೋಣ. ಇನ್ನು ಕೆಲವ್ರಿಗೆ ಹೆಂಗೆ ಗೊತ್ತಾ? ಪ್ರಾರ್ಥನೆ ಅಂದಿದ ತಕ್ಷಣವೇ ನಾವು ದೇವ್ರ ಮುಂದೆ ಹೋಗ್ಬಿಟ್ಟು ಸ್ವಲ್ಪ ಹೊತ್ತು ಹತ್ಬಿಟ್ಟು ಬರೋಣ ಅಂತ. ಒಬ್ಬರು ಇಬ್ಬರು ಹತ್ರ ಪರವಾಗಿಲ್ಲ, ಕುಟುಂಬವಾಗಿ ಆಳೋಣ ಅಥವಾ ಸಭೆಯಾಗಿ ಆಳೋಣ. ನಾವು ನೋಡಿ, ಚಿಕ್ಕ ವಯಸ್ಸಿಂದ ನಮಗೇನು ರೂಢಿ ಆಗಿಬಿಟ್ಟಿದೆ ಗೊತ್ತಾ? ಯಾವುದಾದ್ರೂ ಒಂದು ನಮ್ಗೆ ಸಿಕ್ಕಿಲ್ಲ ಅಂದರೆ ಮಕ್ಕಳಾಗಿದ್ದಾಗ ಏನು ಮಾಡ್ತೀವಿ ಅಂತ ಹತ್ರ ನಾವೇನು ಮಾಡ್ತೀವಿ? ಕೊಟ್ಟುಬಿಡ್ತೀವಿ. ಸೊ ಮಕ್ಕಳಿಂದ ನಮ್ಗೆ ಅದು ರೂಢಿ. ಇವಾಗ ಮನೆಯಲ್ಲಿ ಮಕ್ಕಳು ನೋಡಿ, ಏನಾದರೂ ಕೊಟ್ಟಿಲ್ಲ ಅಂದರೆ ಏನು ಮಾಡ್ತಾರೆ? ಅಳ್ತಾರೆ. ಅತ್ತಾಗ ನಾವೇನು ಮಾಡ್ತೀವಿ? ಕೊಡ್ತೀವಿ. ಅವಾಗ ಅವ್ರಿಗೇನು ಗೊತ್ತು? ಹತ್ರ ಕೊಡ್ತಾರೆ ಅಂತ. ಎಲ್ಲರ ಮನೇಲೂ ಏನು ಮಾಡ್ಬೇಕು ಗೊತ್ತಾ? ಹತ್ರ ಕೊಡಬಾರ್ದು, ಅಳೋದನ್ನ ನಿಲ್ಲಿಸು, ಕೊಡ್ತೀನಿ ಅಂತ ನೀವು ಹೇಳ್ದಾಗ್ಲೇ ಅವ್ರ ಮೈಂಡ್ ಸೆಟ್ಟಿಗೆ ಬರೋದು. ನಾವು ಅಳ್ಳಿಲ್ಲ ಅಂದ್ರೇ ಕೊಡೋದು ಅನ್ನೋದು ಅವ್ರ ಮೈಂಡಿಗೆ ಬರಬೇಕು. ಮಕ್ಕಳ ಮೈಂಡನ್ನು ನಾವು ಈಗಲೇ ಹೆಂಗೆ ಪ್ರೋಗ್ರಾಮ್ ಮಾಡಬೇಕು ಅಂದರೆ, ನೋಡು, ಅಳೋದನ್ನು ನಿಲ್ಲಿಸಿದ್ರೆ ಮಾತ್ರನೇ ಕೊಡೋದು ಅಂತ ಕಲಿಸ್ಕೊಡ್ಬೇಕು. ನಾವೇನು ಮಾಡ್ತೀವ? ಕೊಡು, ಅಲ್ಲಿ ಮನೇಲಿ ಬೇರೆ ಜಗಳ, ಅಜ್ಜಿ ಏನಾದರೂ ಇದ್ದರೆ, ತಾತ ಏನಾದರೆ, ಮಗುನ ಅಳಿಸ್ಬೇಡ, ಕೊಡು. ಮಕ್ಕಳಿಗೆ ಚೆನ್ನಾಗಿ ಗೊತ್ತು ಯಾವ ಟೈಮಲ್ಲಿ ಟ್ಯೂನ್ ಹಾಕಬೇಕು ಅಂತ. ಓ ಅಂದಿದ ತಕ್ಷಣ ಎಲ್ಲರೂ ಏನು ಮಾಡ್ತಾರೆ? ಕೊಡೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಸೊ ನಾವು ಹಿಂಗೆ ಬಂದಿರೋದ್ರಿಂದ ನಾವು ದೇವ್ರ ಹತ್ರ ಹೋಗ್ಬಿಟ್ಟು ಏನು ಮಾಡ್ತೀವಿ ಗೊತ್ತಾ? ಅಂತ ದೇವರೇ ಅಂತೀವಿ. ಯಾಕೆ ಗೊತ್ತಾ? ಈ ಥರ ಮಾಡಿದ್ರೆ ದೇವ್ರು ಕೊಡ್ತಾರೆ ಅಂತ. ಆಳೋದ್ರಲ್ಲಿ ಸಿಗೋದಿಲ್ಲ. ವಾಕ್ಯ ನಮಗೆ ಒಳಗಡೆ ಬರಬೇಕು, ವಾಕ್ಯ ನಂಬಿಕೆಯಾಗಿ ಕನ್ವರ್ಟ್ ಆಗಬೇಕು, ಆಮೇಲೆ ಎಲ್ಲ ಸಿಗೋದು. ಸೊ ಇವತ್ತು ಮೇಯ್ನಾಗಿ ಈ ಸಬ್ಜೆಕ್ಟನ್ನು ನಾನು ತಗೊಳ್ತಾ ಇರೋದಕ್ಕೆ ಕಾರಣ ಏನಂದರೆ, ನೀವು ಪ್ರಾರ್ಥನೆಯಲ್ಲಿ ಹೊಸ ಹೊಸ ವಾಕ್ಯಗಳನ್ನು ಅಥವಾ ನಿಮ್ಮ ಮೈಂಡ್ಸೆಟ್ಟು ರೀಪ್ರೋಗ್ರಾಮಿಂಗ್ ಆಗಿ ಪ್ರಾರ್ಥನೆ ಸ್ಟೈಲೇ ನಿಮಗೆ ಚೇಂಜ್ ಆಗೋದಕ್ಕೆ ಸಹಾಯ ಮಾಡೋದಕ್ಕಾಗಿ ಈ ಒಂದು ಬೈಬಲ್ ಸ್ಟಡಿಯಲ್ಲಿ ಕೀರ್ತನೆ 1ರಿಂದ ನಾವು ಸ್ಟಾರ್ಟ್ ಮಾಡೋಣ. ಎಲ್ಲರಿಗೂ ದೇವ್ರು ನಡೆಸ್ತಾರೆ, ಹಂಗೆ ಹೋಗೋಣ. ಆಮೆನ್. ಸಡನ್ನಾಗಿ ಟಾಪಿಕ್ ಚೇಂಜ್ ಆಗ್ಬೋದು, ಸಡನ್ನಾಗಿ ದೇವ್ರ ಆತ್ಮನ ಇದನ್ನು ಮಾತಾಡು ಅಂತ ಹೇಳ್ಬೋದು, ಸಡನ್ನಿಗೆ ಬೇರೆ ಸಬ್ಜೆಕ್ಟ್ ಮಾತಾಡ್ಬೋದು, ಸಡನ್ನಿಗೆ ಪ್ರೇಯರ್ ಸಬ್ಜೆಕ್ಟ್ ಇಲ್ಲದೆ ಬೇರೆ ಯಾರಿಗೋ ಏನೋ ಬೇಕಾಗಿರ್ತದೆ ಅದನ್ನು ಮಾತಾಡ್ಬೋದು. ಸೊ ಹೆಂಗೆಲ್ಲ ಹೋಲಿ ಸ್ಪಿರಿಟ್ ನಡೆಸ್ತಾರೋ ನಡೆಸಲಿ. ನಾವು ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ, ಕೀರ್ತನೆ 1ರಿಂದ ಕೆಲವೊಂದು ಕಾರ್ಯಗಳನ್ನು ಕಲಿಯೋಣ ಅಂತ. ರೈಟ್, ಈಗ ಕೀರ್ತನೆ 1ನೇ ಅಧ್ಯಾಯದಿಂದ ಪ್ರಾರಂಭಿಸೋಣ. ಸ್ಯಾಮ್ಸ್ ಚಾಪ್ಟರ್ 1. ಕೀರ್ತನೆ ಹೆಂಗೆ ಅಂದರೆ, ಈ ಫಸ್ಟ್ ಚಾಪ್ಟ್ರಲ್ಲಿ ಇಬ್ಬರನ್ನ ಹೋಲಿಸುತ್ತೆ, ಇಬ್ಬರ ಬಗ್ಗೆ ಹೇಳುತ್ತೆ. ಏನು ಗೊತ್ತಾ? ಪಾಪಾತ್ಮರು, ನೀತಿವಂತರು. ದ ಹೋಲ್ ಬೈಬಲ್, ಈ 150 ಕೀರ್ತನೆಯೂ ಅಷ್ಟೇ, ಇಬ್ಬರಿಗೆ ಸಂಬಂಧಪಟ್ಟಿದೆ. ಒಬ್ಬ ಪ್ರೇಯರ್ ಮಾಡೋನು, ಒಬ್ಬ ಪ್ರೇಯರ್ ಮಾಡದೇ ಇರೋನು, ಒಬ್ಬ ನೀತಿವಂತನು, ಒಬ್ಬ ಅನೀತಿವಂತನು. ಯೇಸು ಸ್ವಾಮಿನೂ ಎಕ್ಸಾಂಪಲ್ ಹೇಳ್ಬೇಕಾದ್ರೆ ಏನು ಹೇಳಿದ್ರು ಗೊತ್ತಾ? ಇಬ್ಬರು ಪ್ರಾರ್ಥನೆ ಮಾಡೋಕ್ಕೆ ಹೋದರು, ಒಬ್ಬ ಪ್ರಾರ್ಥನೆ ದೇವ್ರು ಕೇಳಿದ್ರು, ಒಂದು ಪ್ರಾರ್ಥನೆಯನ್ನು ದೇವರು ರಿಜೆಕ್ಟ್ ಮಾಡಿದ್ರು. ಈಗ ಇಂಗ್ಲೀಷ್ ಬೈಬಲ್ ಹೆಂಗೆ ಸ್ಟಾರ್ಟ್ ಆಗುತ್ತೆ ಅಂದರೆ, 1ನೇ ವಾಕ್ಯ ಫಸ್ಟ್ ವರ್ಡ್ ಬ್ಲೆಸ್ಸೆಡ್ ಅಂತ ಸ್ಟಾರ್ಟ್ ಆಗುತ್ತೆ.
ಸೊ ಕೀರ್ತನೆ 1 ಆರಂಭ ಆಗಬೇಕಾದ್ರೆ ಯಾವ ರೀತಿ ಆರಂಭ ಆಗುತ್ತೆ? ಬ್ಲೆಸ್ಸೆಡ್. ಆಮೆನ್. ಹೆಂಗೆ ಇದನ್ನು ಕನ್ನಡ ಬೈಬಲಲ್ಲಿ ಧನ್ಯನು ಅಂತ ಎಲ್ಲ ಹಾಕಿದೆ, ಲಾಸ್ಟಲ್ಲಿ ಹಾಕಿದೆ. ಆದರೆ ಇಂಗ್ಲೀಷ್ ಬೈಬಲಲ್ಲಿ ಬ್ಲೆಸ್ಡ್ ಅಂತ ಸ್ಟಾರ್ಟ್ ಆಗೋ ಈ ವರ್ಡು ಇದು ಮುಗಿಸೋಷ್ಟರಲ್ಲಿ ಬ್ಲೆಸ್ಸಿಂಗಲ್ಲೇ ಮುಕ್ತಾಯ ಆಗೋದು. ಆಮೇಲೆ ಮತ್ತೆ ಹೇಳ್ತೀನಿ ನೋಡಿ, ಬ್ಲೆಸ್ಸೆಡ್ ಅಂತ ಸ್ಟಾರ್ಟ್ ಆಗೋ ಈ ಕೀರ್ತನೆ ಬ್ಲೆಸ್ಸಿಂಗಲ್ಲೇ ಮುಗಿಯುತ್ತೆ. ಪ್ರೈಸ್ ದಿ ಲಾರ್ಡ್. ಸೊ ದಾವೀದನು ಹೋದಂಥ ದಾರಿ, ದಾವೀದನು ಹೋದಂಥ ಮಾರ್ಗ, ಕೈ ಬಿಡಲ್ಪಟ್ಟಂಥ ಸಮಯ, ಯುದ್ಧದ ಸಮಯ, ಕಾಸಿಲ್ಲದೆ ಇರುವಂಥ ಸಮಯ, ಸೋತು ಹೋದಂಥ ಸಮಯ, ಒಬ್ಬನೇ ಇದ್ದಂಥ ಸಮಯ, ಇದೆಲ್ಲ ನೋಡಿ ಒಬ್ಬ ಮನುಷ್ಯ ನಮ್ಮ ಲೈಫಲ್ಲೂ ನಾವು ಹೋದಂಥ ದಾರಿ ಅಥವಾ ಅನೇಕರು ದಾಟಿ ಬಂದಂಥ ದಾರಿ, ಅದೇ ರೀತಿಯೇ ದಾವೀದನು ಸಹ ಹೋಗಿರೋದು. ಸೊ ಅವನು ಹೋದಂಥ ಸಿಚುವೇಷನಲ್ಲಿ ಹೆಂಗೆ ಪ್ರೇಯರ್ ಮಾಡಿ ಜಯಿಸಿದ್ನೋ, ನಾವು ಅದನ್ನು ನೋಡಿ ಕಲಿತಾಗ ಅಥವಾ ನಾವು ಅದನ್ನು ತಿಳ್ಕೊಂಡಾಗ ನಾವು ಸಹ ಜಯಿಸೋದಕ್ಕೆ ಸಾಧ್ಯ. ಸೊ ಬೈಬಲ್ ಕೀರ್ತನೆ ಸ್ಟಾರ್ಟ್ ಆಗೋದು ಬ್ಲೆಸ್ಸಿಂಗಲ್ಲೇ. ಆದಿಕಾಂಡ ಬರೆದ ಪುಸ್ತಕ 1ನೇ ಅಧ್ಯಾಯದಲ್ಲೂ ದೇವರು ಮನುಷ್ಯನನ್ನು ಸೃಷ್ಟಿ ಮಾಡಿದ ತಕ್ಷಣ ಫಸ್ಟು ಮನುಷ್ಯನನ್ನು ಸೃಷ್ಟಿ ಮಾಡಿದ ಮೇಲೆ ದೇವರು ಹೇಳಿದ್ದೇನು ಗೊತ್ತಾ? ಆ್ಯಂಡ್ ಗಾಡ್ ಬ್ಲೆಸ್ಡ್ ದೆಮ್. ಆಮೆನ್. ಸೊ ಬೈಬಲ್ ಸ್ಟಾರ್ಟ್ ಆಗೋದೇ ಗಾಡ್ ಬ್ಲೆಸ್ಡ್ ದೆಮ್. ಮನುಷ್ಯನನ್ನು ಸೃಷ್ಟಿ ಮಾಡಿದ ತಕ್ಷಣವೇ ದೇವರು ಏನು ಹೇಳಿದ್ರು ಗೊತ್ತಾ? ಅವನನ್ನು ದೇವರು ಆಶೀರ್ವದಿಸಿದ್ರು. ಸೊ ಮನುಷ್ಯನನ್ನು ದೇವರು ಸೃಷ್ಟಿ ಮಾಡಿದ್ದೆ ಆಶೀರ್ವದಿಸೋದಕ್ಕಾಗಿ. ಯು ಆರ್ ಕ್ರಿಯೇಟೆಡ್ ಟು ಬಿ ಬ್ಲೆಸ್ಡ್. ಸೊ ಎವ್ರಿಬಡಿ, ಯು ಆ್ಯಂಡ್ ಮೀ ಆರ್ ಕ್ರಿಯೇಟೆಡ್ ಟು ಬಿ ಬ್ಲೆಸ್ಡ್. ದೇವರು ಮನುಷ್ಯನನ್ನು ಸೃಷ್ಟಿ ಮಾಡಿದೆ ಆಶೀರ್ವದಿಸೋದಕ್ಕಾಗಿಯೇ. ಸೊ ಬೈಬಲ್ಲು ಆರಂಭದಲ್ಲೇ ಆದಿಕಾಂಡದಲ್ಲೇ ದೇವರು ಮನುಷ್ಯನನ್ನು ಆಶೀರ್ವದಿಸಿದ್ರು ಅಂತ ಹೇಳುತ್ತೆ. ಕೀರ್ತನೆ 1ನೇ ಅಧ್ಯಾಯದಲ್ಲಿ 1ನೇ ವಾಕ್ಯ ಆರಂಭವಾಗುವಾಗಲೇ ಬ್ಲೆಸ್ಸಿಂಗ್ ಅಂತ ಸ್ಟಾರ್ಟ್ ಆಗುತ್ತೆ. ಸೊ ಹೋಲ್ ಬೈಬಲ್ ಈಸ್ ಫುಲ್ ಆಫ್ ಬ್ಲೆಸ್ಸಿಂಗ್ಸ್. ನೋಡಿ, ಪ್ರೇಯರ್ ಅಂದಿದ ತಕ್ಷಣ ಇನ್ನೊಂದು ವರ್ಡನ್ನು ನಾನು ಹೋಗ್ತೀನಿ ನೋಡಿ. ಪ್ರಾರ್ಥನೆ ಅಂದಿದ ತಕ್ಷಣವೇ ಅದರ ಅರ್ಥ ಏನು ಗೊತ್ತಾ? ಬೈಬಲಿಂದನೇ ನೋಡೋಣ. ದ ಬುಕ್ ಆಫ್ ಮಾರ್ಕನಿಗೆ ಬರೆದ ಪುಸ್ತಕ 11ನೇ ಅಧ್ಯಾಯ 24ನೇ ವಾಕ್ಯ. ದ ಬುಕ್ ಆಫ್ ಮಾರ್ಕ್ ಚಾಪ್ಟರ್ 11 ವರ್ಸ್ 24. ಇಂಗ್ಲೀಷಲ್ಲಿ ಕಿಂಗ್ ಜೇಮ್ಸ್ ವರ್ಷನ್ ಹಾಕಮ್ಮ. ಕಿಂಗ್ ಜೇಮ್ಸ್ ವರ್ಷನಲ್ಲಿ ಹೇಳುತ್ತೆ ನೋಡಿ, ವಾಟ್ ಥಿಂಗ್ಸ್ ಸೋ ಎವರ್ ಈ ಡಿಸೈರ್ ವೆನ್ ಈ ಪ್ರೇ ಡಿಸೈರ್. ಎಲ್ಲರೂ ಹೇಳಿ, ಪ್ರೇ ಡಿಸೈರ್ ಅಂದರೆ ಏನು ಗೊತ್ತಾ? ಆಸೆ. ಪ್ರಾರ್ಥನೆ ಅನ್ನೋದೇ ಏನು ಗೊತ್ತಾ? ಮನಸ್ಸಿನ ಆಸೆ. ಆಸೆನೆಲ್ಲ ದೇವ್ರ ಹತ್ರ ಹೇಳೋದೇ ಪ್ರಾರ್ಥನೆ. ಗೋಳಾಡೋದು ಪ್ರಾರ್ಥನೆ ಅಲ್ಲ, ಆಳೋದು ಪ್ರಾರ್ಥನೆ ಅಲ್ಲ, ಲಿಸ್ಟ್ ತೊಗೊಂಡೋಗೋದು ಪ್ರಾರ್ಥನೆ ಅಲ್ಲ, ದೇವರೇ ಬೇಕೇ ಬೇಕಪ್ಪ ಅನ್ನೋದು ಪ್ರಾರ್ಥನೆ ಅಲ್ಲ. ಪ್ರಾರ್ಥನೆ ಅಂದಿದ ತಕ್ಷಣ ಬೈಬಲ್ ಹೇಳುತ್ತೆ, ವಾಟ್ ಥಿಂಗ್ಸ್ ಸೋ ಎವರ್ ಈ ಡಿಸೈರ್. ಸೊ ಪ್ರೇಯರ್ ಈಸ್ ಎ ಡಿಸೈರ್. ಆಮೆನ್. ನನ್ನ ಮನಸ್ಸಿಗೆ ಬಂದಿದ್ದಲ್ಲ ಆಸೆ ಪಡ್ತೀನಿ ನೋಡ, ದೇವರೇ ಅಪ್ಪ ನಾನು ಇದೆಲ್ಲ ಆಗಬೇಕು. ನೋಡಿ, ಯಾರಾದರೂ ತುಂಬ ದಿವಸ ಬದುಕಬೇಕು ಅನ್ನೋ ಆಸೆ ಇದ್ದರೆ ಲಾಂಗ್ ವಿಷನ್ ಒಂದಿಟ್ಟು ಪ್ರೇಯರ್ ಮಾಡಿ, ದೇವರೇ ಒಂದು 25 ವರ್ಷದಲ್ಲಿ ನಾನು ಹಿಂಗಿರಬೇಕು, ಒಂದು 30 ವರ್ಷದಲ್ಲಿ ಹಿಂಗಿರಬೇಕು ಅಂತ ದೇವ್ರ ಹತ್ರ ಕೇಳ್ಕೊಳ್ಳಿ. ಆವಾಗ ನಿಮ್ಗೆ 25 ವರ್ಷ 30 ವರ್ಷ ಗ್ಯಾರಂಟಿ. ಯಾಗೊತ್ತಾ? ನೀವು ಆಸೆ ಪಟ್ಟಿದ್ದನ್ನು ದೇವ್ರು ನೆರವೇರಿಸ್ತಾರೆ. ನಾಳೆ ಏನು ನಡೆಯುತ್ತೋ ಗೊತ್ತಿಲ್ಲಪ್ಪ, ನಾಳೆನೇ ಹೋದ್ರೂ ಹೋಗ್ಬಿಡ್ಬೋದು, ಹೇಳೋಕ್ಕಾಗಲ್ಲ. ಅದಕ್ಕೆ ನಾವು ಹಿಂಗೆಲ್ಲ ಪ್ರೇಯರ್ ಮಾಡ್ಬೋದು. ಕೀಪ್ ಎ ವಿಷನ್, ಕೀಪ್ ಎ ಡಿಸಿಷನ್. ನೋಡಿ, ಒಂದು ವಿಷನ್ನ ಇಟ್ಕೊಂಡು ನೋಡಿ, ನಾವು ಬೈಬಲ್ ಕಾಲೇಜ್ ಕಟ್ಟಬೇಕು, ಆರ್ಫನೇಜ್ ಇಡಬೇಕು, ಓಲ್ಡ್ ಏಜ್ ಇಡಬೇಕು, ಇದೆಲ್ಲ ಮನಸ್ಸಲ್ಲಿ ಆಸೆ ಇದೆ. ಆಮೇಲೆ ಅದೆಲ್ಲ ದೇವ್ರ ಹತ್ರ ಪ್ರೇಯರ್ ಮಾಡಿದ್ದೀವಿ. ಸೊ ಅದನ್ನೆಲ್ಲ ದೇವ್ರು ನೆರವೇರಿಸ್ತಾರೆ. ಆಮೇಲೆ ಅದಕ್ಕೆ ನೀವು ಹೇಳಬೇಕು, ಅಟ್ಲೀಸ್ಟ್ 100, 120 ಅಲ್ಲ, ಬೈಬಲ್ ಇದೆ ಅಟ್ಲೀಸ್ಟ್ 100. ಶುಗರ್ ಅಂದಿದ ತಕ್ಷಣ ನೀವೇನು ಹೇಳಬೇಕು? 100. ಡಾಕ್ಟ್ರು ಶುಗರ್ ಅಂತಾರ 100, ಪ್ರೆಷರ್ ಅಂತಾರ 100, ಲೋ ಶುಗರ್ ಅಂತಾರ, ಲೋ ಪ್ರೆಷರ್ ಅಂತಾರ, ಹೈ ಪ್ರೆಷರ್ ಅಂತಾರ 100. ನೀವು 100ನ್ನೇ ಇಟ್ಕೊಬೇಕು ಹೊರತು ಪ್ರೆಷರ್ನ ಎತ್ತಾಕ್ಬಿಡಿ. ಡಾಕ್ಟ್ರ್ ಏನೇ ಪ್ರೆಷರ್ ಅಂದರು ನೀವು ಹೇಳಿ 100. ಸೊ ಡಿಸೈರ್ ಅಂತ ಹೇಳಿದ ತಕ್ಷಣ ನಾನೇನು ಹೇಳ್ತೀನಿ ಅಂದರೆ, ವೆನ್ ಯು ಆರ್ ಪ್ರೇಯಿಂಗ್ ಯು ಆರ್ ಟೆಲ್ಲಿಂಗ್ ಯುವರ್ ಡಿಸೈರ್. ನೀವು ಪ್ರಾರ್ಥನೆ ಮಾಡ್ತಾಯಿದ್ರೆ ನಿಮ್ಮ ಆಸೆನೆಲ್ಲ ಹೇಳ್ತಾ ಇದ್ದೀರಾ ಅಷ್ಟೇ. ಸೊ ನಿಮ್ಮ ಆಸೆನ ಹೇಳೋದೇ ಪ್ರಾರ್ಥನೆ. ಪಾಸ್ಟರ್ ನನಗೇನೂ ಆಸೆ ಇಲ್ಲ, ದೇವರೇ ನಮ್ಮ ದೇಶನ ರಕ್ಷಿಸು, ಅದು ಒಂದು ಆಸೆ ತಾನೆ. ಮತ್ತೆ ದೇವರೇ ನಮ್ಮ ಸಭೆಗೆ ಆತ್ಮಗಳು ಬರಬೇಕು, ಅದು ಆಸೆ ತಾನೆ. ದೇವರೇ ಇವ್ರನ್ನ ಆಶೀರ್ವದಿಸಪ್ಪ, ಆಸೆ ತಾನೆ. ಇದೆಲ್ಲ ಪ್ರೇಯರ್ ಮಾಡಿಬಿಟ್ಟು ಏನು ಹೇಳ್ತಾರೆ ಗೊತ್ತಾ? ನನಗೇನು ಆಸೆ ಇಲ್ಲ ಪಾಸ್ಟರ್, ಮತ್ತು ಇಷ್ಟೊತ್ತು ಮಾಡಿದ್ದೇನು
ಇಲ್ಲ, ಅವ್ರ ಆಸೆ ನೆರವೇರಲಿ, ಅವ್ರು ಚೆನ್ನಾಗಿರ್ಬೇಕು ಅನ್ನೋ ಆಸೆ ನಿನ್ಗೆ ಐತಾನೆ ಹೆಂಗೋ ಒಟ್ಟಿನಲ್ಲಿ. ಸೊ ನೀನು ಹೆಂಗೆ ಆದರೂ ಮಾಡು, ಪ್ರಾರ್ಥನೆ ಅನ್ನೋದೇ ಆಸೆನೇ. ಸೊ ಪ್ರಾರ್ಥನೆ ಅಂತ ತೆಗೆದಾಕ್ಬಿಡಿ. ನೀವು ದೇವ್ರ ಮುಂದೆ ಹೋಗಿ ನಿಮ್ಮ ಆಸೆನೆಲ್ಲ ಹೇಳೋದು. ಬೆಳಿಗ್ಗೆ ಎದ್ಬಿಟ್ಟು ನಿಮ್ಮ ಆಸೆನೆಲ್ಲ ಹೇಳ್ತೀರ, ದೇವರೇ ಸ್ತೋತ್ರಪ್ಪ, ಓ ಮೈ ಗಾಡ್. ಸೊ ಪ್ರಾರ್ಥನೆಯಲ್ಲಿ ಏನೇನೆಲ್ಲ ಹೇಳ್ಬೇಕು ಅನ್ನೋದು ನಿಮ್ಮ ಮೈಂಡ್ ಸೆಟ್ಟಿಗೆ ಬರಬೇಕು. ಅದಕ್ಕೆ ನೋಡಿ, ಈ ವಾಕ್ಯನಿಟ್ಟು ನಾನು ಈ ಕೀರ್ತನೆ, 1ನೇ ಕೀರ್ತನೆ, 2ನೇ ಕೀರ್ತನೆ, 3ನೇ ಕೀರ್ತನೆ, 4ನೇ ಕೀರ್ತನೆ ಇದೆಲ್ಲ ಬೋಧಿಸ್ತಾ ಇದ್ರೆ, ನೀವು ಪ್ರೇಯರ್ ಮಾಡಿದ ತಕ್ಷಣ ಬಾಯಲ್ಲಿ ಏನು ಬರುತ್ತೆ? ಪ್ರಾರ್ಥನೆ ಮಾಡಿದ ತಕ್ಷಣ ಏನು ಬರುತ್ತೆ? ವಾಕ್ಯನೇ ಬರುತ್ತೆ. ಯಾಕಂದರೆ ಒಳಕ್ಕೆ ಹೋಗಿದ್ದೇ ಬರೋದು. ಇವ್ ನೋಡಿ, ಕುಡುಕನಿಗೆ ಬಾಯಿ ತೆಗೆದ್ರೆ ಏನು ಬರುತ್ತೆ? ವಾಸನೆ. ಸೇದವನಿಗೆ ಬಾಯಿ ತೆಗೆದ್ರೆ ಏನು ಬರುತ್ತೆ? ವಾಸನೆ. ಈರುಳ್ಳಿ ತಿಂದ್ರ ಮೇಲೆ ಅವನ ಬಾಯಿ ತೆಗೆದ್ರೆ ಏನು ಬರುತ್ತೆ? ಈರುಳ್ಳಿ ವಾಸನೆ. ವಾಕ್ಯನ ಯಾವಾಗಲೂ ಕೇಳ್ತಾ ಇದ್ರೆ ನೀವು ಬಾಯಿ ತೆಗೆದ್ರೇ ವಾಕ್ಯನೇ ಬರುತ್ತೆ. ಆಮೇಲೆ ಸೊ ಫುಲ್ಲಿ ಯು ಆರ್ ಲೋಡೆಡ್ ವಿತ್ ದ ವರ್ಡ್ ಆಫ್ ಗಾಡ್. ಪ್ರಾವರ್ಬ್ಸ್ 18:20, ಜ್ಞಾನೋಕ್ತಿಗಳು ಬರೆದ ಪುಸ್ತಕ 18:20-21. ಜೀವನ ಮರಣಗಳು ನಾಲಿಗೆಯ ವಶ, ವಚನ ಪ್ರಿಯರು ಅದರ ಫಲವನ್ನು ಅನುಭವಿಸುವರು. ಜೀವನ ಮರಣ, ಜೀವ ಮರಣ ಎಲ್ಲರೂ ಹೇಳಿ. ಎಲ್ಲಿದೆ ಅಂತೆ? ಯಾರ ನಾಲಿಗೆಯಲ್ಲಿ? ಅಷ್ಟೇ. ನಾನೇನು ಹೇಳ್ತೀನಿ ಗೊತ್ತಾ? ನಿಮ್ಮ ಬಗ್ಗೆ ಯಾರು ಏನು ಹೇಳ್ತಾರೆ ಅನ್ನೋದು ಮುಖ್ಯ ಅಲ್ಲ, ನಿಮ್ಮ ಬಗ್ಗೆ ನೀವೇನು ಹೇಳ್ತೀರ ಅನ್ನೋದು ಮುಖ್ಯ. ಅವ್ರು ಯಾವಾಗಲೂ ನನ್ನ ಶಪಿಸ್ತಾರೆ ಪಾಸ್ಟರ್. ಯಾರೇ ಶಾಪ ಹಾಕಿದ್ರೆ ಅದು ನಿನಗೆ ತಟ್ಟಲ್ಲ, ನೀನೇ ನಿನ್ನನ್ನು ಶಾಪ ಹಾಕ್ಕೊಂಡ್ರೆ ಮಾತ್ರನೇ ತಟ್ಟೋದು. ನೋಡಿ, ನಾನೇನು ಹೇಳ್ತೀನಿ ಅಂದರೆ, ನಿಮ್ಮ ಬಗ್ಗೆ ಯಾರು ಹೇಳ್ತಾರೋ ಅದು ನೆರವೇರಲ್ಲ. ನಿಮ್ಮ ಬಗ್ಗೆ ಡಾಕ್ಟ್ರುಗಳು ಹೇಳಿದ್ದು ನೆರವೇರಲ್ಲ, ನಿಮ್ಮ ಬಗ್ಗೆ ರಿಪೋರ್ಟ್ಗಳು ನೆರವೇರಲ್ಲ. ಆದರೆ ನಿನ್ನ ಬಗ್ಗೆ ನೀವೇನು ಮಾತಾಡ್ಬಿಡ್ತೀರೋ ಅದು ಮಾತ್ರನೇ ನೆರವೇರಿಬಿಡೋದು. ಸೊ ಬಿ ಕೇರ್ಫುಲ್ ಅಬೌಟ್ ಯುವರ್ ಟಾಕ್ಸ್. ಇವಾಗ ಪ್ರಾರ್ಥನೆ ಅಂದರೆ ನೋಡಿ, ಸುಮ್ಮನೆ ಏನೋ ಒಂದು ಮಾತಾಡೋದಲ್ಲ, ದೇವ್ರ ಹತ್ರ ಮಾತಾಡ್ತಾ ಇದ್ದೀವಿ. ಎಲ್ಲರೂ ಹೇಳಿ, ಯಾರ ಹತ್ರ ಮಾತಾಡ್ತಾ ಇದ್ದೀವಿ? ಇವಾಗ ನಾರ್ಮಲಾಗಿ ಒಬ್ರ ಹತ್ರ ಮಾತಾಡ್ತೀರಾ. ಇವಾಗ ನಿಮ್ಮ ಫ್ರೆಂಡ್ಸ್ ಅಂತ ಇಟ್ಕೊಳ್ಳಿ, ಅಥವಾ ನಿಮ್ಮ ಅಣ್ಣನೋ ತಮ್ಮನೋ ಮನೆಯವ್ರ ಹತ್ರನೋ ಇಟ್ಕೊಳ್ಳಿ. ನೀವು ಅವ್ರಿಗೆ ಲೂಸಾ ನೀನು, ಏನಾಗುತ್ತೆ? ಜಗಳ ಬರುತ್ತೆ, ಕೋಪ ಮಾಡ್ಕೊಳ್ತಾರೆ. ಸೊ ನಿಮ್ಮ ಅಣ್ಣನೋ ತಮ್ಮನೋ ಅಥವಾ ನಿಮ್ಮ ಅಮ್ಮನ ಹೇಳ್ತೀರ, ಲೂಸಾ ನೀವು ಅಂತೀರ. ಕೋಪ ಬಂದು ಏನಾಗುತ್ತೆ? ಬೇಜಾರು ಮಾಡ್ಕೊಳ್ತಾರೆ. ಈಗ ಅವ್ನು DSP ಮುಂದೆ ಹೋಗ್ಬಿಟ್ಟು ಲೂಸಾ ನೀನು ಅಂತೀರ. ಯಾಕೆ ಗೊತ್ತಾ? ನೀನು ಎಲ್ಲಿ ಮಾತಾಡ್ದೋ ನಿನ್ನ ವರ್ಡ್ಗೆ ಅಷ್ಟು ವ್ಯಾಲ್ಯೂ ಇಲ್ಲ. ಆದರೆ ಅದೇ ವರ್ಡು DSP ಮುಂದೆನೋ ಅಥವಾ ಕಮಿಷನರ್ ಮುಂದೆನೋ ಪೊಲೀಸ್ ಮುಂದೆನೇ ಲೂಸಾ ನೀನು ಅಂದರೆ ಆ ಮಾತಿಗೆ ಪವರ್ ಇರುತ್ತೆ. ನೀವು ಯಾವಾಗೆಲ್ಲ ಪ್ರಾರ್ಥನೆ ಬಂದು ಕುಂತ್ಕೊಳ್ತೀರೋ, ಮೊಣಕಾಲಾಗ್ತಿರೋ, ಅಲ್ಲಿ ಮಾತನಾಡೋ ಮಾತುಗಳಿಗೆ ಅಲ್ಲಿ ಪವರ್ ಇರುತ್ತೆ. ಓ ಮೈ ಗಾಡ್. ನೀನು ಬೇರೆ ಕಡೆ ಮಾತಾಡೋದು ಬೇರೆ, ದೇವ್ರ ಮುಂದೆ ನಿಂತ್ಕೊಂಡು ಮಾತಾಡ್ತಿಲ್ಲ. ಎವ್ರಿ ವರ್ಡ್ಸ್ ಆರ್ ಪವರ್ಫುಲ್ ಬಿಕಾಸ್ ಯು ಆರ್ ಸ್ಟ್ಯಾಂಡಿಂಗ್ ಬಿಫೋರ್ ದ ಕಿಂಗ್ ಆಫ್ ಕಿಂಗ್ಸ್. ನೀನು ರಾಜಾದಿ ರಾಜನ ಮುಂದೆ ನಿಂತ್ಕೊಂಡು ಮಾತಾಡ್ತಾ ಇದ್ದೆ. ಅದಕ್ಕೇ ದೇವರೇ, ಅದು ಇದು ಸರ್ವಶಕ್ತ, ನಾವು ಯಾರ ಮುಂದೆ ನಿಂತಿದ್ದೀವಿ ಅನ್ನೋ ಆ್ಯಟಿಟ್ಯೂಡ್ ನಮಗೆ ಬೇಕು. ನೋಡಿ, ಇಸ್ರಾಯೇಲರು ಐಗುಪ್ತ ದೇಶನ ಬಿಟ್ಬಿಟ್ಟು ಬಂದರು. ಹಿಂದೆ ಯಾರು ಅಟ್ಟಿಸ್ಕೊಂಬಂದಿದ್ದು? ಫರೋನ ಸೈನ್ಯನೇ ಅಟ್ಟಿಸ್ಕೊಂಬಂದು ಸಾಯಿಸ್ಬಿಟ್ರಾ? ಸಾಯಿಸಿದ್ರಾ? ಸಾಯಿಸಿಲ್ಲ. ಹಂಗೇ ಮುಂದೆ ಹೋದರು. ಎರಿಕೋ ಕೋಟೆ ಒಳಗಡೆ ಫುಲ್ ಆ ಊರೇ ಐತೆ. ಆ ಊರವ್ರು ಇವ್ರನ್ನ ಸಾಯಿಸಿದ್ರಾ? ಸಾಯಿಸಿಲ್ಲ. ಅಲ್ಲಿಂದ ಸ್ವಲ್ಪ ಮುಂದೆ ಬರ್ತಾರೆ. ಫಿಲಿಸ್ಟಿಯರ್ ಇದ್ದರು, ಮಿದ್ಯಾನ್ಯರು ಇದ್ದರು, ದೊಡ್ಡ ದೊಡ್ಡ ಜಾಯಿಂಟ್ಸ್ ಎಲ್ಲ ಇದ್ದರು. ಯಾರಾದರೂ ಸಾಯಿಸೋಕ್ಕಾಯ್ತಾ? ಇಸ್ರಾಯೇಲರನ್ನು ಸಾಯಿಸೋಕ್ಕೆ ಆಗಲಿಲ್ಲ. ಆದರೆ ಇವ್ರು ಮಾತಾಡಿದ್ರು ನೋಡ್ದ, ಓ ಏನು ನಮ್ಮನ್ನು ಇಲ್ಲಿ ಕರ್ಕೊಂಬಂದ್ಬಿಟ್ಟ, ಅಲ್ಲೇನು ನಮ್ಮನ್ನು ಊತಾಕಕ್ಕೆ ಅಥವಾ ಸಮಾಧಿ ಮಾಡೋಕ್ಕೆ ಅಲ್ಲೇನು ಜಾಗ ಇರಲಿಲ್ಲ, ನಮ್ಮನ್ನು ಇಲ್ಲಿ ಕರ್ಕೊಂಬಂದ, ಹಂಗೆ ಹಿಂಗೆ ನಾವು ಸತ್ತರೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ರಲ್ಲ. ದೇವ್ರೇನು ಹೇಳಿದ್ರು ಗೊತ್ತಾ? ಅವನು ಹೇಳ್ದಂತೆ ಆಗಲಿ ಬಿಡಪ್ಪ ಅಂತ. ನೋಡಿ, ನಾನೇನು ಹೇಳ್ತೀನಿ ಅಂದರೆ, ಫರೋನ ಸೈನ್ಯ ಕೊಲ್ಲಕ್ಕಾಗಿಲ್ಲ, ಫಿಲಿಸ್ಟಿಯರ್ ಕೊಲ್ಲಕ್ಕಾಗಿಲ್ಲ, ಯಾವ ದೊಡ್ಡ ಊರವರೇ ಬಂದರು, ಎಷ್ಟು ದೊಡ್ಡ ಜಾಯಿಂಟ್ ಬಂದ್ರೂ ಇಸ್ರಾಯೇಲರನ್ನ ಕೊಲ್ಲಕ್ಕಾಗಿಲ್ಲ. ಆದರೆ ಅವ್ರ ಬಾಯಿ ಅವ್ರನ್ನ ಕೊಂದುಬಿಡ್ತು. ಕಬ್ಬಣ ಹಾಳಾಗೋದು ಹೆಂಗೆ ಗೊತ್ತಾ? ಕಬ್ಬಣನ ಯಾರು ಹೊಡೆಯೋಕ್ಕಾಗಲ್ಲ, ಕಬ್ಬಣ ಹಾಳಾಗಲ್ಲ. ಆದರೆ ಅದ್ರ ತುಕ್ಕೆ ರಸ್ಟ್ ಅಂತಾರೆ ಗೊತ್ತಾ? ಅದ್ರ ರಸ್ಟೇ ಕಬ್ಬಣನ ಪವರ್ಲೆಸ್ ಆಗಿ ಮಾಡೋದು. ಕಬ್ಬಣ ತುಂಬ ಪವರು, ಆದರೆ ಅದು ಪವರ್ಲೆಸ್ ಆಗೋದು ಯಾವಾಗ ಗೊತ್ತಾ? ತುಕ್ಕಿಡಿದಾಗ. ಸೊ ಅದರ ತುಕ್ಕೆ
ಅದನ್ನು ಸಾಯಿಸ್ತಾ ಇರ್ತದೆ. ಅದೇ ರೀತಿಯೇ ಕ್ರೈಸ್ತರನ್ನ ಸೈತಾನ್ ಮುಟ್ಟೋಕ್ಕಾಗಲ್ಲ, ಬೇರೆಯವ್ರ ಶಾಪದಿಂದ ನಮ್ಮನ್ನೇನು ಮಾಡೋಕ್ಕಾಗಲ್ಲ. ಆದರೆ ನಾವು ಮಾತಾಡೋದ್ರಲ್ಲೇ ನಮ್ಮ ಆಶೀರ್ವಾದಗಳನ್ನು ನಾವು ಕೆಡ್ಸ್ಕೊಂಡ್ಬಿಡ್ತೀವಿ. ಇವತ್ತು ಇನ್ನೂ ಕೆಲವರು ಏನು ಅನ್ಕೊತಾರೆ ಅಂದರೆ, ಪಾಸ್ಟರ್ ದೇವರು ಒಬ್ರ ಹತ್ರ ಮಾತಾಡ್ತಾರೆ ಅಥವಾ ಅವ್ರ ದೇವ್ರ ಹತ್ರ ಮಾತಾಡ್ತಾರೆ ಅಂದರೆ ಅವರೆಲ್ಲ ದೊಡ್ಡ ಮನುಷ್ಯರು, ಅದಕ್ಕೆ ದೇವರು ಅವ್ರ ಹತ್ರ ಮಾತಾಡ್ತಾರೆ. ನಾನೇನು ಹೇಳ್ತೀನಿ ಅಂದರೆ, ದೇವರು ದೊಡ್ಡ ಮನುಷ್ಯರ ಹತ್ರ ಮಾತಾಡೋದಿಲ್ಲ, ದೇವ್ರ ಹತ್ರ ಮಾತಾಡೋರೆಲ್ಲ ದೊಡ್ಡ ಮನುಷ್ಯರು ಆಗ್ಬಿಡ್ತಾರೆ. ದೇವರು ದೊಡ್ಡ ಮನುಷ್ಯರು ಅಂತ ಮಾತಾಡೋದಿಲ್ಲ, ಯಾರು ದೇವ್ರ ಹತ್ರ ಮಾತಾಡ್ತಾರೋ ಅವರೆಲ್ಲ ದೊಡ್ಡ ಮನುಷ್ಯರಾಗಿ ಆಗೋಗ್ಬಿಡ್ತಾರೆ. ಪ್ರೈಸ್ ದಿ ಲಾರ್ಡ್. ಯಾರು ದೇವ್ರ ಹತ್ರ ಮಾತಾಡ್ತಾರೋ ಅಥವಾ ದೇವ್ರು ಯಾರ ಹತ್ರ ಮಾತಾಡ್ತಾರೋ ದೇ ವಿಲ್ ಬಿಕಮ್ ಎ ಗ್ರೇಟ್ ಪರ್ಸನ್. ಅದಕ್ಕೆ ಪ್ರಾರ್ಥನೆ ಅನ್ನೋದು ಭಾಳ 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 ಮುಖ್ಯವಾದದ್ದು. ಆಮೆನ್. ಅದಕ್ಕೆ ನೀವು ಪ್ರಾರ್ಥನೆ ಯಾವ ರೀತಿಯಲ್ಲಿ ಮಾತಾಡಬೇಕು, ಹೆಂಗೆ ಹೋಗಿ ಮಾಡಬೇಕು, ಯಾವ ರೀತಿ ನಿಮ್ಮ ಮೈಂಡ್ ಸೆಟ್ ಚೇಂಜ್ ಮಾಡ್ಕೊಬೇಕು, ಪ್ರಾರ್ಥನೆ ಏನೆಲ್ಲ ಮಾಡುತ್ತೆ ಅನ್ನೋದನ್ನೆಲ್ಲ ಸ್ವಲ್ಪ ನೋಡ್ಕೊಂಡೇ ಹೋಗೋಣ. ಪ್ರೇಯರ್ ವಿಲ್ ಮೇಕ್ ಎ ಡಿಫ್ರೆನ್ಸ್. ಆಮೆನ್. ಹಲ್ಲೆಲೂಯಾ. ರೈಟ್. ಇವಾಗ ಕೀರ್ತನೆ 1ನೇ ಅಧ್ಯಾಯಕ್ಕೆ ಬಂದ್ಬಿಡೋಣ. ಯಾವನು ದುಷ್ಟರ ಆಲೋಚನೆಯಂತೆ ನಡೆಯದೆ. ಫಸ್ಟ್ ಗಮನಿಸಿ, ಆಲೋಚನೆಯಂತೆ ನಡೆಯದೆ ಅಂದರೆ ಅವ್ರು ಮಾತಾಡೋದು ಕೇಳಿಸ್ಕೊಳ್ಳೋದು. ನೋಡಿ, ಒಬ್ಬ ಮನುಷ್ಯ ಹೆಂಗೆ ಹಾಳಾಗ್ತಾನೆ ಅನ್ನೋದನ್ನು ಬೈಬಲ್ ಸ್ಟೆಪ್ ಆಗಿ ಹೇಳುತ್ತೆ. ಫಸ್ಟ್ ಕೇಳ್ತಾನೆ. ಇವತ್ತು ನಾವು ಹಾಳಾಗಿದ್ದ ಕಾರಣ ಏನು ಗೊತ್ತಾ? ಕೇಳಿಸ್ಕೊಳ್ಳೋದು. ಇವತ್ತು ನಮಗೆ ಭಯ ಬರೋದು ಕಾರಣ ಏನು ಗೊತ್ತಾ? ಕೇಳಿಸ್ಕೊಳ್ಳೋದು. ಸೊ ಭಾಳ ನ್ಯೂಸ್ಗಳು ಕೇಳ್ತಾ ನಮ್ಗೆ ಒಳಗಡೆ ಏನಾಗುತ್ತೆ? ಹಾರ್ಟ್ ಬೀಟ್ ಜಾಸ್ತಿ ಆಗುತ್ತೆ. ನೋಡಿ, ಮೆಡಿಟೇಷನ್ ಅಂದರೆ ಏನು ಗೊತ್ತಾ? ಮೆಡಿಟೇಷನ್ ನೋಡಿ 2ನೇ ವಾಕ್ಯದಲ್ಲೈತೆ, ಧ್ಯಾನ ಅಂದರೆ ಏನು ಗೊತ್ತಾ? ಎಲ್ಲನೂ ಎತ್ತಿ ಹೊರಗಡೆ ಹಾಕ್ಬಿಟ್ಟು ಜಸ್ಟ್ ಸ್ವಲ್ಪ ಉಸಿರು ಮೇಲೆ ಎಳ್ದು ಹಂಗೆ ಬಿಡಿ. ಇಲ್ಲೇನು ಬೇರೆ ಕೈಯಲ್ಲಿ ಹಿಂಗೆ ಇಟ್ಕೊಳ್ತಾರೆ. ಇದು ಒಂದು ಬ್ಲಡ್ ಸರ್ಕ್ಯುಲೇಷನ್. ಅದು ಆ್ಯಕ್ಚುಲಿ ಹಿಂಗೆ ಇಟ್ಕೊಳ್ಳೋದು, ಇದೊಂದು ಬ್ಲಡ್ ಸರ್ಕ್ಯುಲೇಷನ್. ಯಾಕೆ ಹಂಗೆ ಮಾಡಿಸ್ತಾರೆ ಗೊತ್ತಾ? ಈ ಹಾರ್ಟ್ ಬೀಟ್ನ ಜಾಸ್ತಿ ಪಂಪ್ ಮಾಡೋಕ್ಕೆ ಬಿಡಬಾರ್ದು. ಹೆಲ್ತ್ ಬರಬೇಕು ಅಂದರೆ ಏನು ಗೊತ್ತಾ? ಹಾರ್ಟ್ ಬೀಟು ಮೈಲ್ಡಾಗಿರಬೇಕು, ಸ್ಲೋ ಆಗಿ. ಅದಕ್ಕೆ ಉಸಿರು ಮೆತ್ತಗೆ ಬಿಡಿ ಅಂತ ಹೇಳ್ತಾರೆ. ಯಾಕೆ ಗೊತ್ತಾ? ಹಾರ್ಟ್ ಬೀಟ್ ಫಾಸ್ಟ್ ಆಗ್ತಾ ಏನಾಗುತ್ತೆ ಅಂದರೆ ಆಯುಷ್ ದಿನಗಳು ಕಡಿಮೆ ಆಗುತ್ತೆ ಅಂತ ಅಲ್ವಾ ಬ್ರದರ್? ಹಾರ್ಟ್ ಬೀಟ್ ಜಾಸ್ತಿ ಪಟ್ 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 ಅಂತ ನೋಡಿ, ಅವ್ರಿಗೆ ಬಿ ಪಿ ಜಾಸ್ತಿ ಇರುತ್ತೆ, ಅವ್ರಿಗೆ ಲೋ ಬಿ ಪಿ ಇರುತ್ತೆ ಅಥವಾ ಭಯ ಇರುತ್ತೆ. ಅಂಥವ್ರಿಗೆಲ್ಲ ನೋಡಿ ಹಾರ್ಟ್ ಬೀಟ್ ಜಾಸ್ತಿ ಆಗ್ತಾ ಆಯುಷ್ ದಿನಗಳು ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಮೆಡಿಟೇಷನ್ ಅಂದರೆ ಏನು ಗೊತ್ತಾ? ನೀವು ಯಾವುದನ್ನು ಥಿಂಕ್ ಮಾಡಿದೆ, ವಾಕ್ಯನ ಮಾತ್ರ ಧ್ಯಾನಿಸ್ತಾ ಇರೋ 100 ಗ್ಯಾರಂಟಿ. ಬನ್ನಿ 2ನೇ ವಾಕ್ಯ. ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನೇ ಹಗಲಿರುಳು ಧ್ಯಾನಿಸುತ್ತಿರುವನು. ಅದನ್ನೇ ಧ್ಯಾನಿಸು. ನೀನು ಬೇರೆ ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಂಬೇಡ, ಯಾವ ನ್ಯೂಸ್ ನೀನು ಒಳಕ್ಕೆ ಹಾಕೊಂಬೇಡ. ಗ್ಯಾಸ್ ಬೆಲೆ ಎಷ್ಟಾದರೂ ಆಗಲಿ, ಅಕ್ಕಿ ಬೆಲೆ ಎಷ್ಟಾದರೂ ಆಗಲಿ, ಟೊಮೊಟೊ ಬೆಲೆ ಎಷ್ಟಾದರೂ ಆಗಲಿ, ನೀನು ಅದ್ರ ಬಗ್ಗೆನೇ ಯೋಚನೆ ಮಾಡಿ. ನಾಳೆ ನಮ್ಗೆ ಗ್ಯಾಸ್ ಇಲ್ಲ ಅಂದರೆ ನಾಳೆ ನಾವು ಸತ್ತೋಗ್ತೀವಿ ಅಂತ ಯೋಚನೆ ಮಾಡಿ ಇವತ್ತೇ ಹೊರಟೋಗ್ತೀಯ. ನಾಳೆ ಅಕ್ಕಿ ಬೆಲೆ ಜಾಸ್ತಿ ಆಗುತ್ತೆ ಅಂದರೆ ಇವತ್ತಿಂದನೇ ಇವ್ರು ಸ್ಟಾರ್ಟ್ ಮಾಡಿಬಿಡ್ತಾರೆ. ನಾನೇನು ಹೇಳ್ತೀನಿ, ಹಲವಾರು ನ್ಯೂಸ್ಗಳು ಮತ್ತೆ ಹೇಳ್ತೀನಿ ನೋಡಿ, ಹಲವಾರು ನ್ಯೂಸು, ಹಲವಾರು ರಿಪೋರ್ಟ್ಸು ನಮ್ಮ ಹಾರ್ಟ್ ಬೀಟನ್ನು ಏನು ಮಾಡುತ್ತೆ ಅಂದರೆ ಜಾಸ್ತಿ ಪಂಪ್ ಮಾಡಿಸುತ್ತೆ. ಭಯ, ನಾಳೆ ಇರ್ತೀನೋ ಇಲ್ವೋ ಗೊತ್ತಿಲ್ಲ, ನಾಳೆ ನನಗೇನಾಗುತ್ತೋ ಗೊತ್ತಿಲ್ಲ, ನಮ್ಮ ಮಕ್ಕಳನ್ನ ಬಿಟ್ಬಿಟ್ಟು ಹೋಗ್ಬಿಡ್ತೀನೋ ಏನೋ, ನಮ್ಮ ಮಕ್ಕಳನ್ನ ಯಾರು ನೋಡ್ಕೊಳ್ಳೋದು, ನಮ್ಮ ಮಕ್ಳಿಗೆ ಇನ್ನೂ ಮದುವೆ ಆಗಿಲ್ವಲ್ಲ, ನಮ್ಮ ಮಕ್ಳು ಇನ್ನೂ ಸ್ಕೂಲ್ಗೆ ಹೋಗಿಲ್ವಲ್ಲ, ನಮ್ಮ ಮಕ್ಕಳನ್ನ ಯಾರು ನೋಡ್ಕೊಳ್ಳೋದು, ನಾನು ಇಲ್ಲಾಂದರೆ ಯಾರು? ಇದನ್ನೆಲ್ಲ ಯೋಚನೆ ಮಾಡ್ತಾ ಹಾರ್ಟ್ ಬೀಟ್ ಏನಾಗುತ್ತೆ ಅಂದರೆ ಜಾಸ್ತಿ ಆಗುತ್ತೆ. ಅದಕ್ಕೆ ಬೈಬಲ್ ಏನಂತ ಹೇಳ್ತೆ, ನೀನು ಅದನ್ನೆಲ್ಲ ಧ್ಯಾನಿಸ್ದೆ ರಾತ್ರಿ ಹಗಲು ವಾಕ್ಯನೇ ಧ್ಯಾನಿಸ್ತಾ ಇರೋ, ಯು ವಿಲ್ ಲೀವ್ ಲಾಂಗ್. ಮೈಂಡಿಗೆ ಟ್ರೈನಿಂಗ್ ಕೊಡಬೇಕು. ಪ್ರೈಸ್ ದಿ ಲಾರ್ಡ್. ಕೆಲವರು ನೋಡಿ ಇದೆಲ್ಲ ಯೋಚನೆ ಮಾಡೋಕ್ಕೆ ಬಿಡೋದಿಲ್ಲ. ಅದಕ್ಕೇ ಪೌಲನ್ ನೋಡಿ ಏನು ಹೇಳ್ತಾ ಗೊತ್ತಾ? ಯಾವಾಗಲೂ ಕರ್ತನಲ್ಲಿ ಅವನು ಟ್ರೈನ್ ಮಾಡ್ಕೊಂಡಿದ್ದ ಮೈಂಡು. ಕೆಲವು ನೋಡಿ, ಯಾವಾಗಲೂ ಕರ್ತನಲ್ಲಿ ಯಾವಾಗಲೂ ಸಂತೋಷವಾಗಿ ಇರೋಕ್ಕಾಗುತ್ತೋ ಒಬ್ಬ ಮನುಷ್ಯ? ಪರಿಸ್ಥಿತಿಗಳು ನಮ್ಮನ್ನು ದುಃಖಪಡಿಸುತ್ತೆ, ಪರಿಸ್ಥಿತಿಗಳು ನಮ್ಮನ್ನು ಭಯಪಡಿಸುತ್ತೆ, ಪರಿಸ್ಥಿತಿಗಳು ನಮ್ಮನ್ನು ಅಳಿಸುತ್ತೆ. ಆದ್ರೂ ಪೌಲನ್ ಹೇಳ್ತಾ ಗೊತ್ತಾ, ಆವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ. ಅಂದರೆ ಇದು ನಿನ್ನ ಕೈಯಲ್ಲಿ ಮಾಡೋಕ್ಕಾಗುತ್ತೆ. ಸೊ ಸಂತೋಷವಾಗಿ ಇರಬೇಕಾ ಬೇಡವಾ ಅನ್ನೋದು ನಾನೇ ಚಾಯ್ಸ್ ಮಾಡ್ಕೊಬೇಕು. ಪರಿಸ್ಥಿತಿಗಳು ಪಾಸ್ಟರ್ ಸಂತೋಷವಾಗಿರೋದು, ನಮ್ಮ ಮನೆಯವ್ರು ಯಾವಾಗಲೂ ಕಿರ್ಚಾಡ್ತಾ ಇರ್ತಾರೆ, ಅವ್ರು ಕಿರ್ಚಾಡ್ತಾ ಇರಲಿ ಬಿಡಿ. ಕೆಲವ್ರು ನೋಡಿ ಒಂದೊಂದ್ಸತಿ ನಾವು ಕೊಡೋ ಮೆಸೇಜ್ಗೆ ಕೆಲವರು ಟ್ರೋಲ್ ಮಾಡ್ತಾ ಇರ್ತಾರೆ.
ಇವ್ರು ಹಿಂಗೆ ಹೇಳ್ತಾರೆ, ಅವ್ರು ಹಂಗೆ ಹೇಳ್ತಾರೆ ಅಂದ್ಬಿಟ್ಟು ಅದಕ್ಕೆ ಒಂದು ವಾಗ್ವಾದ ನಡೀತಾ ಇತ್ತು, ಜಗಳಗಳು ಒಂದು ಫೇಸ್ಬುಕ್ಕಲ್ಲಿ ಮಾಡ್ತಾಯಿದ್ರು. ಅವರೊಬ್ಬರು ಮಾತಾಡ್ತಾರೆ, ಇವರೊಬ್ಬರು ಮಾತಾಡ್ತಾರೆ, ಅವ್ರು ಸರಿಯಾಗಿ ಮಾತಾಡೋದಿಲ್ಲ, ಅವ್ರು ಹಿಂಗೆ ಮಾತಾಡ್ತಾರೆ ಹಂಗೆ ಮಾತಾಡ್ತಾರೆ ಅಂತ. ನಮ್ಮವ್ರು ಅದರಲ್ಲಿ ಇಲ್ಲ, ಅವ್ರು ಮಾತಾಡೋದು ಕರೆಕ್ಟ್ ಅಂತ ಈ ಥರ ಓಡ್ತಾ ಆಯಿತು. ಅದರಲ್ಲಿ ಒಂದು ಇಬ್ಬರು ಏನು ಮಾಡಿದ್ರು, ಅದನ್ನು ಸ್ಕ್ರೀನ್ಶಾಟ್ ಹಿಡಿದು ನನಗೆ ಕಳಿಸಿದ್ರು. ಪಾಸ್ಟರ್ ನೋಡಿ, ಒಂದು ಪಾಸ್ಟ್ ಹೇಳಿದ್ರು, ಪಾಸ್ಟರ್ ನಿಮ್ಮನ್ನು ಜನರೇ ಫೇಮಸ್ ಮಾಡ್ತಾವ್ರೆ ಅಂತ ಒಬ್ಬರು, ಒಂದು ಪಾಸ್ಟ್. ಇನ್ನೊಬ್ರು ಏನು ಹೇಳ್ತಾರೆ, ನೋಡಿ ಬ್ರದರ್ ನಿಮ್ಮ ಬಗ್ಗೆ ಈ ಥರ ಎಲ್ಲ ಹೇಳ್ತಾರೆ ಅಂತ. ಸೊ ನಾನು ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಓಹ್, ಜನ ಎಲ್ಲ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಇವಾಗ ನಾವೇನು ರಿಯಾಕ್ಷನ್ ಮಾಡಬೇಕು, ಏನು ಮಾಡಬೇಕು? ಅದಕ್ಕೆ ಉತ್ತರನೇ ಕೊಡಬಾರ್ದು. ನಾಯಿ ಕಚ್ಚುತ್ತೆ ಅಂತ ನಾವು ತಿರ್ಗೋ ನಾಯಿನ ಕಚ್ಚೋಕ್ಕಾಗುತ್ತಾ? ಯಾರಾದರೂ ಮಾಡ್ತಾರಾ? ನಾಯಿ ಬೊಗಳ್ಕೊಂಡು ಹೋಗ್ಲಿ ಬಿಡಿ. ಸೊ ನಿನಗೆ ವಿರೋಧವಾಗಿ ಯಾರಾದರೂ ಮಾತಾಡ್ತಾರ? ಬೊಗಳ್ಕೊಂಡು ಹೋಗ್ಲಿ ಬಿಡ್ರಿ. ನೀವು ತಲೆ ಯಾಕೆ ಕೆಡ್ಸ್ಕೊಳ್ತೀರ? ನೀವು ಸಂತೋಷವಾಗಿರಿ. ಎಲ್ಲದಕ್ಕೂ ನೀನು ತಲೆ ಕೆಡ್ಸ್ಕೊಂಡು ಕುತ್ಕೊಂಡ್ರೆ ಮಾತಾಡ್ದವ್ರು ಚೆನ್ನಾಗಿರ್ತಾರೆ, ಕೇಳಿಸ್ಕೊಳ್ಳೋ ನೀನು ಟೆನ್ಷನ್ ಆಗಿಬಿಡ್ತೀಯ. ಸೊ ನನ್ನ ಬಗ್ಗೆ ಯಾರು ಮಾತಾಡ್ತಾರೆ ಇದನ್ನೆಲ್ಲ ತಲೆ ನೋಡಿ ನಾನು ತುಂಬ ಅದನ್ನು ಎತ್ತು ಓದೋಕ್ಕೂ ಜಾಸ್ತಿ ಹೋಗೋದಿಲ್ಲ. ಯಾಕೆ ಗೊತ್ತಾ? ಟೈಮ್ ವೇಸ್ಟು. ನಾವೇನು ಮಾಡಬೇಕು ಅಂತ ಇರಬೇಕು ಅದನ್ನು ಮಾಡ್ಕೊಂಡು ಹೋಗ್ತಾರೆ ಯಾರಾದರೂ ಏನಾದರೂ ಮಾತಾಡ್ಕೊಂಡು. ಅದಕ್ಕೆ ಪೌಲನ್ನು ನೋಡಿ, ಸೆರೆಮನೆಯಲ್ಲಿದ್ರೂ ಅವನೇನು ಹೇಳ್ತಾನೆ, ಯಾವಾಗಲೂ ಕರ್ತನಲ್ಲಿ ಸಂತೋಷವಾಗಿ. ಸೊ ಸೆರೆಮನೆಯಲ್ಲಿ ಇದ್ದಾಗಲೂ ಒಬ್ಬ ಮನುಷ್ಯ ಸಂತೋಷವಾಗಿ ಇರೋದಕ್ಕೆ ಸಾಧ್ಯ ಅಂದರೆ ಮನೇಲಿ ಇದ್ಕೊಂಡು ಯಾಕೆ ಇಷ್ಟು ದುಃಖದಲ್ಲಿದ್ದೀರಾ? ನೋಡಿ, ತುಂಬ ಮೂಡಿ ಯೋಚನೆ ಮಾಡ್ಕೊಂಡು ಇರೋ ಕಾಯಿಲೆಗಿಂತ ಬೇರೆ ಯಾವ ಕಾಯಿಲೆ ದೊಡ್ಡದಿಲ್ಲ. ಬೈಬಲಲ್ಲಿ ಒಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಇಬ್ಬರು ಇದ್ದರು. ಎಲಿಯನಿದ್ದ, ತುಂಬ ಟೆನ್ಷನ್ ಅವನಿಗೆ, ಮೂಡಿ. ದೇವ್ರೇ ನನ್ನನ್ನು ಸಾಯಿಸ್ಬಿಡಪ್ಪ, ನಾನು ಇರಲ್ಲ, ನಾನು ಮಾಡಲ್ಲ, ಟೆನ್ಷನ್ ಆಗಿಬಿಟ್ಟ. ದೇವ್ರು ಹೇಳಿದ್ರು, ಬೇಡಪ್ಪ ನೀನು ಹೋಗು, ನಾನು ಹೋಗಲ್ಲ, ದೇವರೇ ನಾನು ಸಾಯಿಸ್ಬಿಡು. ಅವನ ಬಿಟ್ಬಿಟ್ರು ದೇವರು. ಅವನ ಬದಲಾಗಿ ಎಲೀಷಾ ಬಂದಿದ್ದು. ಯಾಗೊತ್ತಾ? ಮೂಡು ಕರಪ್ಟ್ ಆದವ್ರನ್ನ ಚೇಂಜ್ ಮಾಡೋಕ್ಕೆ ಕಷ್ಟ. ದಾವೀದ ನೋಡಿ ವ್ಯಭಿಚಾರ ಮಾಡಿಬಿಟ್ಟ, ಆದರೆ ಮತ್ತೆ ಎದ್ದು ಬಂದ್ಬಿಟ್ಟ. ಎಲಿಯನು ತುಂಬ ಯೋಚನೆ ಮಾಡಿ ಟೆನ್ಷನ್ ಮಾಡ್ಕೊಂಡು ನಾನು ಇರೋದೇ ಇಲ್ಲ ಅಂತ ಹೋದ. ಅವನಂಗೆ ಹೋದ. ನಾನೇನು ಹೇಳ್ತೀನಿ, ಬುದ್ಧಿ ಸರಿ ಇಲ್ಲ, ಯಾವಾಗಲೂ ಯೋಚನೆ ಮಾಡ್ಕೊಂಡು ಟೆನ್ಷನ್ನಲ್ಲಿರೋರನ್ನ ಚೇಂಜ್ ಮಾಡೋದು ಕಷ್ಟ. ಪಾಪದಲ್ಲಿದ್ದವ್ರನ್ನು ಮತ್ತೆ ಎಬ್ಬರಿಸ್ಬಿಡ್ಬೋದು, ಆದರೆ ಯೋಚನೆ ಮಾಡ್ತಾನೇ ತಾನೆ. ಅವ್ರಿಗೆ ಏನೇ ಹೇಳಿದ್ರು ನಗಾಡೋದೇ ಇಲ್ಲ, ಹಂಗೆ ಹೇಳ್ತಾರೆ ನೋಡಿ. ಸೀರಿಯಸ್ಸಿಗೆ ಏನು ಹೇಳಿದ್ರು, ಕೆಲವ್ರು ನೋಡಿ ನಗ್ಸೋದು ತುಂಬ ಕಷ್ಟ. ಏನಾದರೂ ಜೋಕ್ ಮಾಡಿ ಅವರು ಸುಮ್ಮನೆ ನಮಗೆ ಭಯ ಆಗ್ಬಿಡ್ತೈತೆ, ಏನು ಇವರು ಹಿಂಗೆ ನೋಡ್ತಾವ್ರೆ ಅಂತ. ಸೊ ಅವ್ರ ಮೈಂಡ್ಸೆಟ್ ಹೆಂಗಾಗ್ಬಿಟ್ಟಿದೆ ಅಂದರೆ, ನನ್ನ ಲೈಫೇ ಸರಿ ಇಲ್ಲ, ಎಲ್ಲರೂ ನನ್ನ ಸುತ್ತಲಿರೋರೆಲ್ಲ ಹಿಂಗೆ, ನನ್ನ ಮಕ್ಕಳು ಹಿಂಗೆ, ನನ್ನ ಗಂಡ ಹಿಂಗೆ, ನನ್ನ ಹೆಂಡತಿ ಈ ರೀತಿ, ನನ್ನ ಪರಿಸ್ಥಿತಿಗಳು ಈ ರೀತಿ ಇದೆ, ನನ್ನ ಚರ್ಚಲ್ಲೂ ಮರೆಯೋದಿಲ್ಲ, ಅಲ್ಲಿ ಹಿಂಗೆ ಅಂತ ಸಾವಿರಾರು ಟೆನ್ಷನ್ ತಲೆ ಮೇಲೆ ಅವ್ರಿಗೆ. ಕೆಲವ್ರು ನೋಡಿಕೊಂಡು ಪ್ರೈಸ್ಲಾಡಿ ಹೇಳಿರಲ್ಲ, ಮರ್ತುಬಿಟ್ಟು ಹೋಗ್ಬಿಟ್ಟಿರ್ತಾರೆ. ಆದರೆ ಇವ್ರು ಏನು ಮೈಂಡಲ್ಲಿ ಗೊತ್ತಾ, ನಾವೆಲ್ಲ ಬಡವರು ಅಂತ ಅವ್ರು ಪ್ರೈಸ್ಲಾಡಿ ಹೇಳಿಲ್ಲ ನಮಗೆ. ಇವರೇ ನಾವೆಲ್ಲ ಚಿಕ್ಕವರು, ನಾವೆಲ್ಲ ಅವ್ರ ಕಣ್ಣಿಗೆ ಎಲ್ಲಿ ಕಾಣಿಸ್ತೀವಿ. ಅವರೆಲ್ಲ ಬರೇ ದೊಡ್ಡವ್ರಿಗೆ ಪ್ರೈಸ್ಲಾಡ್ ಹೇಳೋದು. ನಾವೆಲ್ಲ ನೋಡಿ ಇವಾಗೆಲ್ಲ ಯಾರು ನಮ್ಮನ್ನು ನೋಡಿ ಕೇರ್ ಮಾಡಲ್ಲ, ನಮ್ಮನ್ನು ಯಾರು ಕೇರ್ ಮಾಡಲ್ಲ ಅಂದ್ಬಿಟ್ಟು ಇದೊಂದು ಕಾಯಿಲೆ ಅವ್ರಿಗೆ. ಊರೇ ಕೂಗಾಡಲಿ, ಊರೇ ಹೋರಾಡಲಿ ನನ್ನ ನೆಮ್ಮದಿಗೆ ಅಷ್ಟೇ. ಯಾರು ಏನಾದರೂ ಮಾತಾಡೋಣ, ನೀವು ಖುಷಿಯಾಗಿರೋದು ಕಲ್ತ್ಕೊಳ್ರಿ. ಖುಷಿಯಾಗಿದ್ದುಬಿಟ್ರೆ ನಾನು ಹೇಳ್ತೀನಿ, ನಿನಗೇನೆಲ್ಲ ಬರಬೇಕೋ ಅದೆಲ್ಲ ನಡೀತಾ ಇರ್ತದೆ. 10 ಪ್ರೇಯರ್ ಮಾಡೋನಿಗಿಂತ ನಗಾಡ್ಕೊಂಡು ಸಂತೋಷ ಖುಷಿಯಲ್ಲಿ ದೇವ್ರೆ ಸ್ತೋತ್ರಪ್ಪ ಅಂತ ಖುಷಿಯಾಗಿ ನಿಲ್ತಾನೆ ನೋಡ್ದ, ಅವ್ನ ಪ್ರೇಯರ್ ಬೇಗ ಕೇಳ್ಬಿಡ್ತಾರೆ ದೇವರು. ಸೊ ಸಂತೋಷವಾಗಿರೋ ಗುರುತೇ ಏನು ಗೊತ್ತಾ? ನಾನು ದೇವ್ರನ್ನ ನಂಬಿದ್ದೀನಿ ಅನ್ನೋರೇ ಸಂತೋಷವಾಗಿರೋಕ್ಕೆ ಸಾಧ್ಯ. ಪ್ರೈಸ್ ದಿ ಲಾರ್ಡ್. ಅದಕ್ಕೆ ಅಂತ ಸುಮ್ಮನೆ ಲೂಸ್ ಥರ ನಗಾಡ್ಕೊಂಡೇ ಇರೋದು. ಅದ್ರ ಬಗ್ಗೆ ನಾನು ಹೇಳ, ಯಾಕಂದ್ರೆ ಪಾಸ್ಟ್ ಹೇಳ್ಬಿಟ್ರೆ ನಗಾಡಬೇಕು ಅನ್ಬ. ಇದು ಬಂದ್ಬಿಟ್ಟು ಇದು ಹಾಫ್ ಮೆಂಟಲ್, ಅದು ಬೇರೆ. ನಾನು ಹೇಳೋದು ಹೃದಯದಲ್ಲಿ ಒಂದು ಆನಂದ ನೋಡಿ, ಹೃದಯದಲ್ಲಿ ಒಂದು ಖುಷಿ. ಹಂಗೆ ಹೃದಯದಲ್ಲಿ ನವಿಲೊಂದು ಓಡಿದೆ ಅನ್ನೋ ಥರ ಹೃದಯದಲ್ಲಿ ಒಂದು ನವಿಲು ಓಡ್ತಾ ಇರ್ಬೇಕು. ಹಂಗೆ ಒಂದು ಖುಷಿ, ಒಂದು ನದಿ, ಆ ರೀತಿ ನನ್ನ ಹಂಗೆ ಒಳಗಡೆ ಓಡ್ತಾ ಇರಬೇಕು. ಇದೆಲ್ಲ ಹೆಂಗೆ ಬರುತ್ತೆ ಅಂದರೆ, ವೆನ್ ವಿ ಬಿಲೀವ್ ಗಾಡ್. ಯಾವಾಗ ದೇವ್ರ ವಾಕ್ಯನ ನನ್ನ ಹೃದಯದಲ್ಲಿ ಇಡ್ತೀನೋ ಆಗೆಲ್ಲ ಒಂದು ನಂಬಿಕೆ ಬರುತ್ತೆ. ದೇವ್ರು ನನ್ನೆಲ್ಲ ನೋಡ್ಕೊಳ್ತಾರೆ ಬಿಡಪ್ಪ ಅನ್ನೋ ಪ್ರಾರ್ಥನೆ ಮಾಡೋರಿಗೆ ನೋಡಿ ಒಂದು ಸಪ್ರೇಟ್ ಧೈರ್ಯನೋ, ಒಂದು ಸಂತೋಷನೋ, ಒಂದು ಆ್ಯಟಿಟ್ಯೂಡ್ ಇರುತ್ತೆ. ಅದಕ್ಕೇ ಈ ಪ್ರಾರ್ಥನೆ ಸಬ್ಜೆಕ್ಟ್ ಎತ್ತಬೇಕು ಅಂದ್ಬಿಟ್ಟು ಇವತ್ತಿಂದ ಹೊಸ ಸಬ್ಜೆಕ್ಟ್ ಸ್ಟಾರ್ಟ್ ಮಾಡಿದ್ದೀನಿ ನೋಡಿ. ಯಾವಾಗಲೂ ಯೂಟ್ಯೂಬ್ ಫೇಸ್ಬುಕ್ಕಲ್ಲಿ ಒಂದು ಸೀರೀಸಾಗಿ ಸ್ಟಾರ್ಟ್ ಮಾಡಿಲ್ಲ ಯಾವುದು. ನಾನು ಯಾವಾಗೆಲ್ಲ ದೇವರ ಆತ್ಮನ ಏನು ಹೇಳ್ತಾರೋ ಅದನ್ನು ಮಾಡ್ತಾಯಿದ್ದೀನಿ. ಈ ಸತಿನೇ ಮಾತ್ರನೇ ಕೀರ್ತನೆ 1, ಕೀರ್ತನೆ 2, ಕೀರ್ತನೆ 3 ಈ ರೀತಿ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಸರಿ, ಓಕೆ. ಸೊ ಇವಾಗ ನೀವು ಪ್ರಾರ್ಥನೆ ಮಾಡೋಕ್ಕೆ ಹೋದಾಗೆಲ್ಲ ನೀವೇನು ಹೇಳ್ತೀರಾ? ಹಗಲಿರುಳು ಧ್ಯಾನಿಸೋನು
ಎಷ್ಟೋ ಧನ್ಯನ ದೇವರೇ, ನನ್ನನ್ನು ಧನ್ಯವಾಗಿ ಮಾಡಿ, ಧನ್ಯವತಿಯಾಗಿ, ಧನ್ಯರಾಗಿ ನನ್ನನ್ನು ಮಾಡಿದ್ದಕ್ಕಾಗಿ ಸ್ತೋತ್ರಪ್ಪ ಅಂತ. ಭಾಗ್ಯ ಅಂತ ಹೆಸರಿಟ್ಕೊಳ್ಳೋದ್ರಲ್ಲಿ ಭಾಗ್ಯ ಬರೋದಿಲ್ಲ, ವಾಕ್ಯನ ಇಟ್ಕೊಂಡಿರೋರಿಗೆ ಸಂತೋಷ. ಏಮೇ. ಸೊ ಇವತ್ತಿನ ನಿಮ್ಮ ಪ್ರೇಯರ್ ಸ್ಟೈಲ್ ಚೇಂಜ್ ಆಗಲಿ. ಈ ಕೀರ್ತನೆ ಒಂದಕ್ಕೆ ತಿರ್ಗಾ ಬಂದ್ಬಿಡಮ್ಮ, ಮುಗಿಸ್ಬಿಡೋಣ. ಯಾವನು ದುಷ್ಟರ ಆಲೋಚನೆಯಂತೆ ನಡೆಯದೆ. ಇಲ್ಲೇ ಸ್ಟಾರ್ಟ್ ಮಾಡಿದ್ವಲ್ವಾ. ಫಸ್ಟು ಆಲೋಚನೆ ಅಂತೆ ನಡೆಯದೆ ಅಂದರೆ ಕೇಳೋದು. ಎಲ್ಲರೂ ಹೇಳಿ, ಕೇಳೋದು. ಇವಾಗ ಸ್ವಲ್ಪ ಸ್ಪೀಡಾಗಿ ಹೋಗ್ತಾ ಇರೋನು, ಚೆನ್ನಾಗಿ ಹೋಗ್ತಾ ಇರೋನು ಕೇಳಿದ್ರೆ ಏನು ಮಾಡ್ತಾನೆ ಗೊತ್ತಾ? ಕೇಳಿದ್ರೆ ಏನು ಮಾಡ್ಬಿಡ್ತಾನೆ ಗೊತ್ತಾ? ನೆಕ್ಸ್ಟ್ ಹೋದ್ಮ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳೋದು. ಎರಡನೇದು ಏನು ಮಾಡ್ತಾನೆ? ಕೇಳೋನು ಸ್ಪೀಡಾಗಿ ಹೋಗ್ತಾ ಇದ್ದ, ಇವಾಗ ಏನು ಮಾಡ್ತಾನೆ ಗೊತ್ತಾ? ನಿಂತ್ಕೊಂಡ್ಬಿಡ್ತಾನೆ. ನಿಂತ್ಕೊಂಡು ಅದೇ ಏನೋ ಹೇಳಿದ್ರಲ್ಲ, ಅಲ್ಲಿ ಕನ್ಫ್ಯೂಷನ್. ಇವಾಗ ಕೇಳಿದ್ದೆಲ್ಲ ಏನಾಯ್ತು? ಒಳಕ್ಕೆ ಹೋಯ್ತು. ಇವಾಗ ಸ್ಪೀಡ್ ಏನಾಯ್ತು? ಸ್ಲೋ ಆಯಿತು. ಎರಡನೇದು. ಮೂರನೇದು, ಧರ್ಮ ನಿಂದಕರೊಡನೆ ಕೂತ್ಕೊಳ್ಳೋದು. ಪಾಪ ಹೆಂಗೆ ಬರೋದು ಗೊತ್ತಾ? ಫಸ್ಟ್ ಅವ್ನು ಕೇಳ್ತಾನೆ, ಎರಡನೇದು ನಿಂತ್ಕೊಳ್ತಾನೆ, ಮೂರನೇದು ಕುಂತ್ಕೊತಾನೆ. ಹಿಂಗೆ ಆ ಪಾಪ ಮಾಡೋದು ಪ್ರಾಸೆಸ್ ಇದೆ ಹಂತ ಹಂತವಾಗಿ ನಡೆಯೋದು. ಫಸ್ಟ್ ಕೇಳಿಸ್ಕೊಳ್ಳೋದು, ಮಗ ಕುಡಿಯೋ ಸ್ವಲ್ಪ, ನೋಡು ಹೋಗ್ಯ ರೌಂಡ್ ಆಗಿಬಿಡು, ನೀನೇನು ಕುಡಿಯಲ್ವಾ, ನಾವೇನು ಕುಡಿಯಲ್ವಾ, ಒಂದ್ಸತಿ ಕುಡಿಯೋ, ಏನು ಯಾವಾಗಲೂ ಚರ್ಚ್ಗೆ ಹೋಗ್ತೀಯ, ಏನು ಯಾವಾಗ ಪಾಪ ಲೈಫ್ ಏನು ಜೀವನ ಒಂದೇ ಸತಿ ಸಿಗೋದು, ಏನು ಈ ಥರ ನೀನು ಒಂಥರ ಫಾದರ್ ಥರ ಓಡಾಡ್ತಿದ್ದೆ ಚರ್ಚಿಗೆ, ಬಾ ನೀನು ಹೌದಾ ಅಂತ ಅವ್ನು ಹೇಳಿದ ತಕ್ಷಣ ಇಲ್ಲಪ್ಪ ನಾನು ಹೋಗ್ಬೇಕು ಅಂತ, ಪಾಪ ನೀನು ಬಾರ ಮರಯ್ಯ ಮುಂದ್ಗಳಯ್ಯ ಅಂದಿದ ತಕ್ಷಣ ಅವನ ಮೈಂಡಲ್ಲಿ ಏನಪ್ಪ ಮಾಡೋದು, ನಿಂತ್ಕೊಂಡ್ಬಿಟ್ಟಲ್ಲ, ಇನ್ನೂ ಸ್ವಲ್ಪ ಹೊತ್ತಲ್ಲ ಅಲ್ಲೇ ಕುಂತ್ಕೊಳ್ತೀಯ. ಸೊ ಹಿಂಗೆ ಸ್ವಲ್ಪ ಸ್ವಲ್ಪ ಎಲ್ಲನೂ ಸ್ಟಾರ್ಟ್ ಆಗೋದು. ಈಗ ಅದಕ್ಕೆ ಬದಲಾಗಿ ಎರಡನೇದು, ಈಗ ಇವರು ಸವಾಸ, ಇಲ್ಲಿ 3 ಲಿಸ್ಟ್ ಇದೆ ನೋಡಿ, 3 ಲಿಸ್ಟ್ ಇದೆ. ಒಂದು ಕನ್ನಡದಲ್ಲಿ ಓದ್ಮ ಹಾಕಮ್ಮ. ಒಂದು ಫಸ್ಟ್ ದುಷ್ಟರ ಆಲೋಚನೆಯಂತೆ ದುಷ್ಟರು, ಎರಡನೇದು ಪಾಪಾತ್ಮರು, ಮೂರನೇದು ಧರ್ಮ ನಿಂದಕರು. ಇದು 3 ಬಗೆ ಇದೆ. ಇದು 3 ಸ್ಟೇಜು. ಕೆಲವರು ಹೇಳ್ತಾರೆ ನೋಡಿ, ಇದು 3ನೇ ಸ್ಟೇಜ್ ಏನು ಗೊತ್ತಾ? ಕೆಲವರು ಹೇಳ್ತಾರೆ 3rd ಸ್ಟೇಜ್ ಕಾಪಾಡೋಕ್ಕಾಗಲ್ಲ ಅಂತಾರೆ. ಫಸ್ಟ್ ಸ್ಟೇಜಲ್ಲಿ ಕಾಪಾಡ್ಕೊಬೋದು, 2ನೇ ಸ್ಟೇಜಲ್ಲಿ ಕಾಪಾಡ್ಕೊಬೋದು. ಇದು 3rd ಸ್ಟೇಜ್ ಸ್ವಲ್ಪ ಡೌಟೇ ಅಂತಾರಲ್ಲ, ಫೈನಲ್ ಸ್ಟೇಜ್ ಇದು. ಅಲ್ಲೇ ಕುಂತ್ಕೊಂಡ್ಬಿಡೋಲ್ಲ, ಅಲ್ಲೇ ಕುಂದಿರಿಸ್ಕೊಂಡು ಅಲ್ಲೇ ಕುಂತ್ಬಿಡೋಣ, ಎಬ್ಬರಿಸೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಪಾಪ ಸ್ವಲ್ಪ ಮನುಷ್ಯನಲ್ಲಿ ಹಿಂಗೆ ಒಳಗೆ ಬರೋದು. ಸೊ ಇವತ್ತು ಅದಕ್ಕೆ ಬದಲಾಗಿ ದೇವರ ವಾಕ್ಯ ಏನು ಹೇಳುತ್ತೆ ಗೊತ್ತಾ? ಕೆಟ್ಟವ್ರ ಜೊತೆ ಸೇರಬೇಡ ಅಂತ ಹೇಳ್ಬಿಟ್ಟು ನಮ್ಮನ್ನು ಒಳ್ಳೆಯವ್ರ ಜೊತೆ ಸೇರು ಅಂತ ಹೇಳಿಲ್ಲ. ಅದಕ್ಕೆ ಬದಲಾಗಿ ಧರ್ಮಶಾಸ್ತ್ರದಲ್ಲಿ ಇಟ್ಕೋ. ಆಮೇಲೆ ನೀನು ಯಾರ ಜೊತೆ ಸೇರೋಕೆ ಹೋಗ್ಬೇಡ, ನೀನು ವಾಕ್ಯನ ಇಟ್ಕೊಂಡ್ಬಿಡು. ಆನಂದ ಪಡುವವನಿಗೆ, ವಾಕ್ಯದಲ್ಲಿ ಆನಂದ ಪಡುವವನಿಗೆ ಏನಾಗುತ್ತಂತೆ? 3ನೇ ವಾಕ್ಯ, ಅವನು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರದ ಹಾಗಿರುವನು. ಅಂತ ಮರವು ತಕ್ಕ ಕಾಲದಲ್ಲಿ ಫಲ ಕೊಡುತ್ತದಲ್ಲ, ಅದರ ಎಲೆ ಬಾಡುವುದೇ ಇಲ್ಲ, ಅದರಂತೆ ಅವನ ಕಾರ್ಯವೆಲ್ಲವೂ ಸಫಲವಾಗುವುದು. ಆಮೆನ್. ಈಗ ಅವನ ಕಾರ್ಯವೆಲ್ಲ ಸಫಲ ಆಗುತ್ತಂತೆ. ಯಾರಿಗೆ? ವಾಕ್ಯನ ಧ್ಯಾನ ಮಾಡೋನಿಗೆ, ವಾಕ್ಯನ ಮಾತಾಡೋನಿಗೆ, ವಾಕ್ಯನ ಇಟ್ಕೊಂಡವನಿಗೆ, ಕೈ ಇಟ್ಟು ಮಾಡುವ ಎಲ್ಲ ಕೆಲಸದಲ್ಲೂ ಸಫಲ ಆಗುತ್ತೆ. ಈ ವಾಕ್ಯನ ಇಟ್ಟು ನೀವು ಪ್ರೇಯರ್ ಮಾಡಿ, ದೇವರೇ ಕೈ ಇಟ್ಟು ಮಾಡುವ ಕೆಲಸ ಸಫಲವಾಗುತ್ತೆ ಅಂತ ಹೇಳ್ದಲ್ಲಪ್ಪ. ನಾನು ಇವತ್ತು ಕೈ ಇಡುವಂಥ ಕಾರ್ಯ, ನಾನು ಕೈ ಇಡುವಂಥ ಬಿಸ್ನೆಸ್ಸು, ನಾನು ಕೈ ಇಡುವಂಥ ಕೆಲಸದ ಮೇಲೆ ಸಫಲವಾಗಲಿ, ಸೂಪರಾಗಿ ಆಗಲಿಪ್ಪ. ಈ ಕೀರ್ತನೆ 1ನೇ ಅಧ್ಯಾಯ 3ನೇ ವಾಕ್ಯದ ಪ್ರಕಾರ ನಾನು ಕೈ ಇಟ್ಟು ಮಾಡುವ ಕೆಲಸದಲ್ಲಿ ನನಗೆ ಆಶೀರ್ವಾದ ಇರೋದಕ್ಕಾಗಿ ಸ್ತೋತ್ರ. ಪ್ರೇಯರ್ ಪಾಯಿಂಟ್ ಸಿಗ್ತಾ? ಕೀರ್ತನೆ 1ರಲ್ಲಿ ಏನು 1ನೇ ಅಧ್ಯಾಯ 1 ಏನು ಹೇಳುತ್ತೆ? ಬ್ಲೆಸ್ಸೆಡ್. ಅವ್ರ ಜೊತೆಯಾಗಿ ನಿಂತ್ಕೊಬೇಡ, ಕೇಳಬೇಡ, ನಿಂತ್ಕೊಬೇಡ, ಕುಂತ್ಕೊಬೇಡ. 2ನೇ ವಾಕ್ಯ ಏನು ಹೇಳುತ್ತೆ? ವಾಕ್ಯನ ಧ್ಯಾನ ಮಾಡು. 3ನೇ ವಾಕ್ಯ ಏನು ಹೇಳುತ್ತೆ? ಕೈ ಇಟ್ಟು ಮಾಡೋ ಕೆಲಸದಲ್ಲಿ ಸಫಲ ಆಗಲಿಲ್ಲ, ಸಫಲ ಆಗುತ್ತೆ. ಏನಾಗುತ್ತೆ? ನೋಡಿ, 3 ವಾಕ್ಯ ಹಂಗೆ ಕುಂತೋಯ್ತು. ಇವಾಗ 1ನೇ ಅಧ್ಯಾಯದಲ್ಲಿ ಪ್ರಾರ್ಥನೆ. ಇವಾಗ ನಾಳೆ ಬೆಳಿಗ್ಗೆ ನೀವು ಪ್ರೇಯರ್ ಮಾಡೋಕ್ಕೆ ಹೋದಾಗ ಈ ವಾಕ್ಯ ಹಂಗೇ ನಿಮ್ಮ ಮೈಂಡಲ್ಲಿ ಬರುತ್ತೆ. ವಾವ್, ಸ್ತೋತ್ರಪ್ಪ, ಥ್ಯಾಂಕ್ ಯು ಜೀಸಸ್.
ಹಗಲಿರುಳು ಧ್ಯಾನಿಸುವವನು ಧನ್ಯನು ಅಂತ ಹೇಳ್ದಲ್ಲಪ್ಪ. ಕೈ ಇಟ್ಟು ಮಾಡುವಂಥ ಎಲ್ಲ ಕೆಲಸದಲ್ಲೂ ದೇವರ ಆಶೀರ್ವಾದ ಇರೋದಕ್ಕಾಗಿ ಸ್ತೋತ್ರಪ್ಪ. ಕೀರ್ತನೆ 1ನೇ ಅಧ್ಯಾಯದ ಪ್ರಕಾರ ನನ್ನ ಲೈಫಲ್ಲಿ ಕೈ ಇಟ್ಟು ಮಾಡುವ ಕೆಲಸದಲ್ಲಿ ಒಂದು ಆಶೀರ್ವಾದ ಇರೋದಕ್ಕಾಗಿ ಸ್ತೋತ್ರ. ಇವತ್ತಿಂದ ನಿಮ್ಮ ಪ್ರಾರ್ಥನೆಯಲ್ಲಿ ಈ ಒಂದು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ. ನಾಳೆ ಏನೇನು ಮಸಾಲ ಆ್ಯಡ್ ಮಾಡಬೇಕು ಅಂತ ಬರೋವಾರ ಹೇಳ್ತೀನಿ. ಬರೋವಾರ ಯಾವುದನ್ನಲ್ಲ ಇನ್ನೂ ಸ್ವಲ್ಪ ಸೇರಿಸ್ಕೊಬೇಕು ಅಂತ ಬರೋವಾರನೂ ಹೇಳ್ಕೊಡ್ತೀನಿ. ಒಂದೊಂದು ವಾರನೂ ಪ್ರಾರ್ಥನೆಯಲ್ಲಿ ಒಂದೊಂದು ವಾಕ್ಯನೇ ಆ್ಯಡ್ ಮಾಡ್ಕೊಂಡು ಬನ್ನಿ. ಸೂಪರಾಗಿ ದಮ್ ಬಿರಿಯಾನಿ ಇಳಿಸ್ಬಿಡ್ಬೋದು 150 ವಾಕ್ಯ ಮುಗಿಯೋಷ್ಟರಲ್ಲಿ. ಏಮೇನ್ ಸೂಪರಾಗಿ, ಏಮೇನ್ ನಿಮ್ಮ ಲೈಫು ಸೂಪರಾಗಿರುತ್ತೆ, ನಿಮ್ಮ ಜೀವನ ಸೂಪರಾಗಿರುತ್ತೆ, ನಿಮ್ಮ ಪ್ರೇಯರ್ ಲೈಫ್ ಸೂಪರಾಗಿರುತ್ತೆ, ಎಲ್ಲನೂ ಸೂಪರಾಗಿರುತ್ತೆ. ಪ್ರೈಸ್ ಲಾರ್ಡ್. ಸೊ ಪ್ರಾರ್ಥನೆ ಬಗ್ಗೆ ಸ್ವಲ್ಪ ಇಂಟ್ರಡಕ್ಷನ್ ಮಾತ್ರ ಇವತ್ತು ಕೇಳಿದ್ದೀವಿ. ದೇವ್ರ ಚಿತ್ತವಾದರೆ ಇದೇ ಸಬ್ಜೆಕ್ಟಲ್ಲಿ ನೆಕ್ಸ್ಟು ನೋಡೋಣ. ಇವತ್ತು ಎಷ್ಟು ಜನಕ್ಕೆ ಇಂಟ್ರೆಸ್ಟಿಂಗ್ ಆಗಿತ್ತು? ಆಶೀರ್ವಾದವಾಗಿತ್ತಾ? ಆಮೇನ್. ಮೆಡಿಟೇಷನ್ enlarges your mind. ಧ್ಯಾನ ನಿನ್ನ ಬುದ್ಧಿಶಕ್ತಿನ ವಿಸ್ತಾರ ಮಾಡುತ್ತೆ. ಮೆಡಿಟೇಷನ್ ಈಸ್ ವೆರಿ ವೆರಿ ಪವರ್ಫುಲ್, ವೆರಿ ವೆರಿ ಪವರ್ಫುಲ್. ಯೋಚನೆ ಮಾಡಿನೇ ಎಲ್ಲ ಕಾಯಿಲೆಗಳು ಬರೋದು. ಅದೇ ಯೋಚನೆಯಲ್ಲೇ ಎಲ್ಲ ಕಾಯಿಲೆಗಳಿಂದ ಗುಣ ಆಗೋದು ಅದೇ ಯೋಚನೆ. ಸಿಕ್ನೆಸ್ ಕಮ್ಸ್ ಫ್ರಮ್ ಥಿಂಕಿಂಗ್. ಮೆಡಿಟೇಷನ್ ರಿಲೀವ್ಸ್ ಫ್ರಮ್ ಸಿಕ್ನೆಸ್. ಧ್ಯಾನ ಮಾಡಬೇಕಷ್ಟೇ. ನಾನು ಚೆನ್ನಾಗಿದ್ದೀನಿ. ಜಸ್ಟ್ ಮೆಡಿಟೇಟ್ ಒಂದು 5-10 ನಿಮಿಷ ಹಂಗೆ ದೇವ್ರ ಸಮ್ಮುಖದಲ್ಲಿ ಬೆಳಿಗ್ಗೆ ನಿಮ್ಮ ಪ್ರಾರ್ಥನೆನೇ ಬಂದಿಲ್ಲ ಅಂದರೂ ಪರವಾಗಿಲ್ಲ, ನೀವು ಚೆನ್ನಾಗಿರೋ ಥರ ಹಂಗೆ ಧ್ಯಾನ ಮಾಡಿ. ಥ್ಯಾಂಕ್ ಯು ಲಾರ್ಡ್ ಅಂತೇಳಿ. ಸ್ಪಿರಿಟ್ ಥ್ಯಾಂಕ್ ಯು ಪಾ, ಥ್ಯಾಂಕ್ ಯು ಜೀಸಸ್. ಡೈಲಿ ಇದನ್ನು ಮಾಡೋದು ಕಲ್ತ್ಕೊಳ್ಳಿ. ನೋಡಿ, ನಿಮ್ಮ ಎನರ್ಜಿ ಲೆವೆಲ್ ಚೇಂಜ್ ಆಗುತ್ತೆ, ಫೈನಾನ್ಷಿಯಲ್ ಲೆವೆಲ್ ಚೇಂಜ್ ಆಗುತ್ತೆ, ಸ್ಪಿರಿಚುವಲ್ ಲೆವೆಲ್ ಚೇಂಜ್ ಆಗುತ್ತೆ. ಎಲ್ಲದರಲ್ಲೂ ವ್ಯತ್ಯಾಸನ ನೀವು ನೋಡ್ಬೋದು. ಆಮೆನ್. ಸೊ ಮೆಡಿಟೇಷನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ದೇವ್ರ ಚಿತ್ತವಾದರೆ ಮೆಡಿಟೇಷನ್ ಬಗ್ಗೆನೋ ಅಥವಾ ಚಾಪ್ಟರ್ 2ನೋ ಅಥವಾ ಚಾಪ್ಟರ್ 1ನೋ ಬರೋವಾರ ಹೆಂಗೆ ದೇವ್ರು ನಡೆಸ್ತಾರೋ ಆ ರೀತಿ ನೋಡೋಣ. ಇವತ್ತು ಈ ವಾಕ್ಯ ನಿಮಗೆ ಒಂದು ವ್ಯತ್ಯಾಸನ ತಂದಿದೆ ಅನ್ನೋದರಲ್ಲಿ ಯಾವ ವಿಧವಾದಂಥ ಸಂದೇಹ ಇಲ್ಲ. ಗಾಡ್ ಬ್ಲೆಸ್ ಯು. ಆನ್ಲೈನಲ್ಲಿ ನೋಡ್ತಾ ಇರೋರು ದೇವ್ರ ರಾಜ್ಯಕ್ಕಾಗಿ ಕೊಡಬೇಕು ಅನ್ನೋರು ಯಾವ ರೀತಿ ಕೊಡಬೇಕು ಅನ್ನೋದು ಸ್ಕ್ರೀನಲ್ಲಿದೆ. ಆ ರೀತಿ ನೀವು ಕೊಡ್ಬೋದು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್. ನಾವೆಲ್ಲರೂ ಹಾಗೆ ನಿಂತ್ಕೊಳ್ಳೋಣ. ಪ್ರೀತಿ ಸ್ವರೂಪೇ, ನಮ್ಮೊಂದಿಗೆ ನೀನು ಮಾತನಾಡಿದಕ್ಕಾಗಿ ಸ್ತೋತ್ರ. ಈ ವಾಕ್ಯವು ಒಬ್ಬೊಬ್ಬರ ಜೀವಿತಗಳಲ್ಲೂ ಫಲ ಕೊಡುವಂತೆ, ಆಶೀರ್ವಾದಗಳನ್ನು ತರುವಂತೆ ಈ ವಾಕ್ಯವು ಕಾರ್ಯಗಳನ್ನು ಮಾಡೋದಕ್ಕಾಗಿ ಸ್ತೋತ್ರಪ್ಪ. ಎಲ್ಲ ಘನತೆ ಮಹಿಮೆ ನಿನಗೆ ಸಲ್ಲಿಸಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸ್ತೇನೆ ತಂದೆಯೇ. ಆಮೇನ್, ಆಮೇನ್. ನನ್ನ ಮನವೇ ಅವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಗಳೇ ಆತನ ಪವಿತ್ರ ನಾಮವನ್ನು ಕೀರ್ಸಲಿ. ನನ್ನ ಮನವೇ ಅವನನ್ನು ಕೊಂಡಾಡು, ಆತನು ಮಾಡಿದಂಥ ಉಪಕಾರಗಳಲ್ಲಿ ಒಂದನ್ನಾದರೂ ಮರೆಯಬೇಡ. ಆಮೇನ್, ಆಮೇನ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆಯು ಯಾವಾಗಲೂ ಎಂದೆಂದಿಗೂ ನಮ್ಮೊಂದಿಗಿರಲಿ, ನಿಮ್ಮೊಂದಿಗಿರಲಿ. ಆಮೇನ್, ಆಮೇನ್, ಆಮೇನ್. ಗಾಡ್ ಬ್ಲೆಸ್ ಯು.